ಮೊನ್ನೆ ಹರೀಶ್ ಪೂಂಜಾರವರು ಈ ಅವಾಚ್ಯ ಶಬ್ದಗಳಿಂದ ಕಂತ್ರಿ ಬ್ಯಾರಿಗಳು, ಟ್ಯೂಬ್ಲೈಟ್ ಹೊಡೆದವರು, ಜನರೇಟ್ನ ಡೀಸೆಲ್ ಕದ್ದವರು ಅಂತ ಹೇಳಿ ಮಾತಾಡಿದಂಥ ವೇದಿಕೆ ಜಾಗ ಇದ್ದದ್ದು ಅಬ್ಬಾಸ್ ಹಾಕನವರ ಜಾಗ. ಪಾರ್ಕಿಂಗಿಗೆ ಮುಸಲ್ಮಾನರ ಜಾಗವನ್ನು ಅವ್ರು ಬಿಟ್ಟುಕೊಡ್ತಾರೆ. ಉಚಿತವಾಗಿ ಮುನೀರ್ ಮರ ಕೊಡ್ತಾನೆ. ಎಷ್ಟೋ ಜನ ಮುಸ್ಲಿಮರೆಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ಊಟ ಮಾಡಿಕೊಂಡು ಹೋಗಿದ್ದಾರೆ. ಇದು ಅಲ್ಲಿಯ ವಾಸ್ತವ ಚಿತ್ರಣ. ಮುಸಲ್ಮಾನರಿಗೆ, ಹಿಂದೂಗಳಿಗೆ ಒಬ್ಬ ಶಾಸಕ, ಮುಸಲ್ಮಾನರಿಗೆ ಒಬ್ಬ ಶಾಸಕ ಅಂತ ಬೆಳ್ತಂಗಡಿಯಲ್ಲಿ ಇಲ್ಲ. ಬೆಳ್ತಂಗಡಿಯ ಜನತೆಗೆ ಒಬ್ಬನೇ ಶಾಸಕ, ಅದು ಹರೀಶ್ ಪೂಂಜಾ. ಅನೇಕ ಮುಖವಾಡಗಳಿರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ, ಅದು ಹರೀಶ್ ಪೂಂಜಾರು ಮಾತ್ರ. ಎಷ್ಟು ಜನ ಮುಸ್ಲಿಮರೊಟ್ಟಿಗೆ ಅವರಿಗೆ ಸಂಪರ್ಕ ಇದೆ ನಿಮ್ಗೆ ಗೊತ್ತಿದೆಯಾ? ಎಷ್ಟು ಜನ ಮುಸ್ಲಿಂ ಗುತ್ತಿಗೆದಾರರ ಹತ್ರ ಅವರು ಕೆಲಸ ಮಾಡಿಸಿಕೊಟ್ಟಿದ್ದಾರೆ, ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ಅಂತ ನಿಮಗೆ ಲಿಸ್ಟ್ ಬೇಕಾ? ಕಾಜೂರಿಗೆ ಹೋಗಿ 1.5 ಕೋಟಿ ಕೊಟ್ಟಿದ್ದು ಯಾಕೆ ಕೊಟ್ಟದ್ದು ಇವರು? ಟ್ಯೂಬ್ಲೈಟ್ ಹೊಡಲಿಕ್ಕೆ 1.5 ಕೋಟಿ ಕೊಟ್ಟದ ಇವರ ಸರ್ಕಾರ ಇರುವಾಗ? ಒಂದು 500 ಜನರಿಗೆ ಸನ್ಮಾನ ಮಾಡಿದ್ರಲ್ಲ ಚುನಾವಣೆಗೆ ಮುಂಚಿತವಾಗಿ, ಮುಸಲ್ಮಾನರಿಗೆ ಮತ್ತು ಕ್ರೈಸ್ತರಿಗೆ ಯಾಕೆ ಸನ್ಮಾನ ಮಾಡಿದ್ದು? ಟ್ಯೂಬ್ಲೈಟ್ ಹೊಡಲಿಕ್ಕೆ ಸನ್ಮಾನ ಮಾಡಿದ್ದ, ಡೀಸೆಲ್ ಕದಲಿಕ್ಕೆ ಸನ್ಮಾನ ಮಾಡಿದ್ದ ಇವರು ಹರೀಶ್ ಪೂಂಜಾರು. ಹರೀಶ್ ಪೂಂಜಾರ ದ್ವಿಮುಖ ನೀತಿ. ಅವರಿಗೆ ಮುಸ್ಲಿಂ ಗುತ್ತಿಗೆದಾರರಾಗಬೇಕು, ಅವರ ಹಣ ಬೇಕು. ಮರಳು ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು, ಅವರ ಹಣ ಬೇಕು. ಮರದ ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು, ಅವರ ಹಣ ಬೇಕು. ನಿಮ್ಮಂಥವ್ರು ಜಿಲ್ಲಾ ಪಂಚಾಯತಿ ಬೇಕು ಅಂದರೆ ನನ್ನ ಪ್ರಶಂಸೆ ಮಾಡ್ತಾರೆ, ನಾನು ಒಬ್ಬ ಇರುವಾಗ ಮಾತ್ರ. ಅದೇ BJP ಕಾರ್ಯಕರ್ತರಿರುವಾಗ ಮಾತಾಡೋದೇ ಇಲ್ಲ, ಸೀದಾ ತಪ್ಪಿಸ್ಕೊಂಡು ಹೋಗ್ತಾರೆ. ಬಾಯಲ್ಲಿ ಮಾತ್ರ ಜೆಹಾದಿ. ಅನೇಕ ಮುಸ್ಲಿಂ ಅಧಿಕಾರಿಗಳ ಹತ್ರ ನೇರ ಸಂಪರ್ಕ ಇದೆ ಹರೀಶ್ ಪೂಂಜಾರಿಗೆ, ಆದರೆ ಅದು ಅವರ ಸ್ವರಕ್ಷಣೆಗಾಗಿ ಅಷ್ಟೇ. ಆ ಟ್ಯೂಬ್ಲೈಟ್ ಹೊಡೆದವರು ಯಾರಿದ್ದಾರೆ, ಆ ಡೀಸೆಲ್ ಕದ್ದವರು ಯಾರಿದ್ದಾರೆ, ಅದು 1 ದೇವಸ್ಥಾನದ ಬ್ರಹ್ಮಕಲಶವಾಗಿ 1 ವರ್ಷದೊಳಗೆ ಅದು ತಿಳಿದು ಬರಬೇಕು. ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ನನ್ನ ಎಲ್ಲ ಪ್ರೀತಿಯ ಸಹೋದರರು, ನಿನ್ನೆಯಿಂದ ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಎಂಬಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದ ಧಾರ್ಮಿಕ ಸಮಾರಂಭದಲ್ಲಿ ನಮ್ಮ ಶಾಸಕರಾದ ಹರೀಶ್ ಪೂಂಜಾರವರು ಮಾಡಿದ ಭಾಷಣ ವೈರಲ್ ಆಗ್ತಾಯಿದೆ. ಒಂದು ಸಮುದಾಯವನ್ನು ಬಹಳ ನೀಚವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿದ್ದಾರೆ ಮತ್ತು ಹೀಯಾಳಿಸಿದ್ದಾರೆ. ಈ ಬಗ್ಗೆ ನಿನ್ನೆನೇ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನಲ್ಲಿ ಇಬ್ರಾಹಿಂ ಮುಸ್ಲಿಯಾರ್ ಅವರು ದೂರನ್ನು ದಾಖಲಿಸಿದ್ದಾರೆ. ಆ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಎಲ್ಲ ಸಮಾನ ಮನಸ್ಕರು, ಜಾತ್ಯತೀತ ಪಕ್ಷಗಳ ನಾಯಕರೆಲ್ಲ ಈ ಒಂದು ಘಟನೆಯನ್ನು ಖಂಡಿಸಿ ಹೇಳಿಕೆಯನ್ನು ನೀಡಿದ್ದಾರೆ. ಕೆಲವೊಂದು ವಿಚಾರಗಳನ್ನು, ಸತ್ಯಾಂಶವನ್ನು ಕೆಲವು ಮುಂದಿಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ನಮ್ಗೆ ಗೊತ್ತಿದೆ, ತೆಕ್ಕಾರು ಅಂತ ಹೇಳಿದರೆ ಬೆಳ್ತಂಗಡಿ ತಾಲೂಕಿನ ಮತ್ತು ಬಂಟ್ವಾಳ ತಾಲೂಕಿನ ಒಂದು ಸಂಪರ್ಕದಲ್ಲಿರುವಂಥ ಒಂದು ಕುಗ್ರಾಮವಾಗಿ ಹಿಂದೆ ಗುರುತಿಸಲ್ಪಟ್ಟಿತು. 40 ವರ್ಷಗಳಿಂದ ಉದಯವಾಣಿ ಕುಗ್ರಾಮ ಗುರುತಿಸಿ ಸ್ಪರ್ಧೆಯಲ್ಲಿ ಜಿಲ್ಲೆಯಲ್ಲಿ ಕೊನೆಯ ಪ್ರಥಮ ಮತ್ತು ದ್ವಿತೀಯ ಬಂಟ್ವಾಳ ತಾಲೂಕಿನ ಉಳಿ ಮತ್ತು ಬೆಳ್ತಂಗಡಿಯ ತೆಕ್ಕಾರು ಬಹಳ ಸ್ಪರ್ಧೆ ಕೊಟ್ಟಿದ್ದವು. ಉಳಿ ಗ್ರಾಮ ಕುಗ್ರಾಮವಾಗಿ ಅವತ್ತು ಗುರುತಿಸಲ್ಪಟ್ಟಿತ್ತು. ಇದು ನಾನು ಯಾಕೆ ಹೇಳಿದ್ದೇನೆ ಅಂದರೆ, ಅಂಥ ಒಂದು ಕುಗ್ರಾಮವಾಗಿದ್ದಂತಹ ಒಂದು ಗ್ರಾಮ. ಅಲ್ಪಸಂಖ್ಯಾತ ಸಮುದಾಯದ, ಮುಸ್ಲಿಂ ಸಮುದಾಯದ ಜನರು ಹೆಚ್ಚಾಗಿ ಇರುವಂಥ ಪ್ರದೇಶ. ಬಹಳ ಬಡವರು ಆ ಊರಲ್ಲಿರುವಂಥವರು, ಬಹಳ ಮುಗ್ಧ ಜನ, ಹಳ್ಳಿ ಜನ. ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನೇನು ನೋಡಲಿಕ್ಕೆ ಸಾಧ್ಯ ಇಲ್ಲ. ತೆಕ್ಕಾರಿನಲ್ಲಿ ಅಲ್ಲಿ ಒಂದು ಗ್ರಾಮ ಪಂಚಾಯತ್ ಇದೆ, ಅಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆ. ಹರೀಶ್ ಪೂಂಜಾರು MLA ಆದಮೇಲೆ ಅಲ್ಲಿ ತೆಕ್ಕಾರಿನಲ್ಲಿ ಅಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ, ಹಿಂದೂ ಬಾಂಧವರೆಲ್ಲ ಸೇರಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಡ್ತಾರೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು ಎಂಬ ಬಗ್ಗೆ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬರ್ತದೆ. ಅದು ಎಲ್ಲಿ ಅಂತ ಹೇಳುವಾಗ ಅದಕ್ಕೆ ಒಂದು ಸಂಬಂಧಿಸಿದಂಥ ಒಂದು ಜಾಗವನ್ನು ಗುರುತಿಸ್ತಾರೆ. ಆ ಜಾಗ ಅದು ಅನಾದಿ ಕಾಲದಿಂದಲೂ ಮುಸ್ಲಿಮರ ಹೆಸರಲ್ಲಿದ್ದಂಥ ಜಾಗ.
ಅದರಲ್ಲೂ ಕೃಷಿ ಮಾಡಿಕೊಂಡಿದ್ದರು. ಅಡಿಕೆ, ತೆಂಗು, ಬಾಳೆ ಎಲ್ಲ ಬೆಳೆಸಿಕೊಂಡಿದ್ದರು. ಆ ಜಾಗವನ್ನು ಅಲ್ಲಿಯ ಸಂಬಂಧಪಟ್ಟವರ ದೇವಸ್ಥಾನ, ನಾವು ಹೊಸ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತೇವೆ ಎಂಬುದಾಗಿ ಮಾತುಕತೆ ಆಯಿತು. ಮೊದಲಾಗಿ ಅಲ್ಲಿ ಅವರು ಆ ಭೂಮಿಯನ್ನು ಬಿಟ್ಟುಕೊಡಲಿಕ್ಕೆ ಒಪ್ಪಲಿಲ್ಲ. ಆದರೆ ಹರೀಶ್ ಪೂಂಜಾರು MLA ಆಗಿ ಅಲ್ಲಿ ಇದರ ಬಗ್ಗೆ ಒಂದು ಸ್ವಲ್ಪ ಸಂಚಲನ ಮೂಡಿಸಿದರು. ಒಂದು ಸ್ವಲ್ಪ ಪ್ರವೋಕಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಟಿಪ್ಪು ಸುಲ್ತಾನೇ ನೇರವಾಗಿ ತೆಕ್ಕಾರಿಗೆ ಬಂದು ಗೋಪಾಲಕೃಷ್ಣ ದೇವಸ್ಥಾನ ಇದ್ದದ್ದನ್ನು ಡೆಮಾಲಿಷನ್ ಮಾಡಿದ್ದಾನೆ. ಅದು ದೇವಸ್ಥಾನದ ಜಾಗ, ಅದೀಗ ಮುಸ್ಲಿಮರ ಕೈಯಲ್ಲಿದೆ. ಈ ರೀತಿಯಾಗಿ ಒಂದು ವಿವಾದ ಎಬ್ಬಿಸ್ತಾರೆ. ಆಮೇಲೆ ಆ ಜಾಗಕ್ಕೆ ಸಂಬಂಧಿಸಿದಂತೆ ಊರಿನವರೆಲ್ಲ ಬಂದು ಈ ಮಹಮ್ಮದ್ರವರೆಲ್ಲ ಮಾತಾಡ್ತಾರೆ. ಮಹಮ್ಮದ್ರವರು ಜಾಗ ಫಸ್ಟಿಗೆ ಕೊಡಲಿಕ್ಕೆ, ಅಂದರೆ ನನ್ನ ಮಕ್ಕಳಿಗೆ ಸಿಗುವಂಥ ಪಾಲದು, ಅದರಲ್ಲಿ ನಾನು ಕೃಷಿ ಮಾಡಿದ್ದೇನೆ, ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೂ ಒಂದು ಮಾತುಕತೆ ಆಗ್ತದೆ. ಎಲ್ಲರ ಊರವ್ರ ಹತ್ರ ಕೇಳ್ತಾರೆ, ಒಂದು ದೇವಸ್ಥಾನ ಅಲ್ವಾ, ಒಂದು ಒಳ್ಳೆಯ ಕಾರ್ಯ ಅಲ್ವಾ, ನಿನಗೆ ಕೊಟ್ಟರೆ ಏನು ಅಂತ ಎಲ್ಲರೂ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ನನ್ನ ಹತ್ರ ಒಂದು ಮಾತಾಡಿದರು. ನಾನು ಹೇಳಿದೆ, ಹೀಗೆ ಅಲ್ಲಿ ದೇವಸ್ಥಾನದ ಕುರು ಇತ್ತಂತೆ, ಅವರು ಕೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ನಾನು ಹೇಳಿದ್ದೇನೆ, ಒಂದು ಮಾತುಕತೆ ಮಾಡಿ ನೀವು ಕೊಟ್ಟರೆ ಒಳ್ಳೆಯದು, ಊರಿಗೆ ಒಂದು ದೇವಸ್ಥಾನ ಬರೋದು ಒಳ್ಳೆಯ ಕಾರ್ಯ ಅಂತ ನಾವು ಸಹ ಅವರಿಗೆ ಸಜೆಸ್ಟ್ ಮಾಡಿದೆವು. ಹರೀಶ್ ಪೂಂಜಾರಲ್ಲಿ ಈ ಬಗ್ಗೆ ಮಾತುಕತೆ ಆಯಿತು. ಅವರ ಮನೆಗೆ ತರಿಸಿ ಮಾತಾಡಿದರು. ಆ ಮಾತುಕತೆಯ ಸಂದರ್ಭದಲ್ಲಿ ಇವರು ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂತ ಹರೀಶ್ ಪೂಂಜಾರವರು ಕೇಳಿದರು ಮೊಹಮ್ಮದ್ರವರು 40 ಲಕ್ಷ ರೂಪಾಯಿ ನನಗೆ ಕೊಡಬೇಕು, ನಾನು ಜಾಗವೇ ಕೊಡೋದಿಲ್ಲ, ಆದರೆ ಹೀಗೆ ದೇವಸ್ಥಾನ ಕಟ್ಟಲಿಕ್ಕೆ ಅಂತೆಲ್ಲ ಊರವರೆಲ್ಲ ಕೇಳುವಾಗ ನನಗೆ ಕೊಡದೇ ಇರಲಿಕ್ಕೆ ಆಗೋದಿಲ್ಲ, ನಾನು ಕೊಡ್ತೇನೆ, ಆದರೆ ಅದು ನಾನು ತೀರಾ ಬಡವ, ಅದರಲ್ಲಿ ನಾನು ಕೃಷಿ ಮಾಡಿಕೊಂಡಿದ್ದೇನೆ ಇದೆಲ್ಲ ಹೇಳಿದ ಮೇಲೆ ಕೊನೆಗೂ ಹರೀಶ್ ಪೂಂಜಾರಿ ಒಂದು ದರ ನಿಗದಿಪಡಿಸಿದರು. ನೋಡಿ ಸಾಹೇಬರೇ, ಇರಿದಾಲ ಪಾತೆರೆವಲ್ಲಿ 35 ಲಕ್ಷ ರೂಪಾಯಿ ಇರು ಮಣಿಪಂದೆ ಕುಲ್ಲೋಡು ಅಂತೇಳಿ ಅವರನ್ನು ಒಪ್ಪಿಸಿ ಕೊನೆಗೂ ಸಹ 35 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಕಮಿಟ್ಮೆಂಟ್ ಆಗ್ತದೆ. 25 ಸೆನ್ಸ್ ಜಾಗ, ಅಂದರೆ ಇವರ ಸ್ವಾಧೀನದಲ್ಲಿದ್ದಂಥ ಜಾಗ ಅದು ಆಮೇಲೆ ಗೋಪಾಲಕೃಷ್ಣ ದೇವರ ಹೆಸರಲ್ಲಿ RTC ಆಗ್ತದೆ. ಒಂದೇ ದಿನದಲ್ಲಿ ಹರೀಶ್ ಪೂಂಜಾರವರು ಅವರ ರಾಜಕೀಯ ಪ್ರಭಾವವನ್ನು ಬಳಸಿ ಅಲ್ಲಿ RTC ಮಾಡ್ತಾರೆ. RTC ಮಾಡಿದ ಮೇಲೆ ದೇವಸ್ಥಾನ ಕಟ್ಟುವ ಬಗ್ಗೆ ನಿರ್ಧಾರ ಆಗ್ತದೆ. ಅದಕ್ಕೆ ಬೇಕಾಗಿ ಸಮಿತಿಗಳಾಗ್ತದೆ, ಹೊರಗಿನಿಂದೆಲ್ಲ ದಾನಿಗಳನ್ನೆಲ್ಲ ಸಂಪರ್ಕಿಸ್ತಾರೆ. ಕೊನೆಗೂ ದೇವಸ್ಥಾನದ ಕಟ್ಟುವ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಈ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ದಿನಾಂಕ ನಿಗದಿಯಾದ ಮೇಲೆ 25 ಸೆನ್ಸ್ ಜಾಗದಲ್ಲಿ ದೊಡ್ಡ ಸಮಾರಂಭ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅಲ್ಲಿಯ ಅಬ್ಬಾಸಾಕ್ ಅಂತ ಹೇಳುವವರ ಜಾಗ ಇದೆ, ಇದಕ್ಕೆ ಸಂಬಂಧಾಗಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ವೇದಿಕೆ ಹಾಕಲಿಕ್ಕೆ ಮೊನ್ನೆ ಹರೀಶ್ ಪೂಂಜಾರವರು ಈ ಅವಾಚ್ಯ ಶಬ್ದಗಳಿಂದ ಕಂತ್ರಿ ಬ್ಯಾರಿಗಳು, ಟ್ಯೂಬ್ಲೈಟ್ ಒಡೆದವರು, ಜನರೇಟ್ನ ಡೀಸೆಲ್ ಕದ್ದವರು ಅಂತ ಹೇಳಿ ಮಾತಾಡಿದಂಥ ವೇದಿಕೆಯ ಜಾಗ ಇದ್ದದ್ದು ಅಬ್ಬಾಸಾಕನವರ ಜಾಗ. ಅಲ್ಲಿ ವೇದಿಕೆಯನ್ನು ನಿರ್ಮಿಸ್ತಾರೆ. ಪಾರ್ಕಿಂಗಿಗೆ ಮುಸಲ್ಮಾನರ ಜಾಗವನ್ನು ಅವರು ಬಿಟ್ಟುಕೊಡ್ತಾರೆ. ಅಡುಗೆ ತಯಾರಿ ಮಾಡಲಿಕ್ಕೆ ಮುಸಲ್ಮಾನರ ಜಾಗವನ್ನು ಬಳಕೆ ಮಾಡ್ತಾರೆ ದೇವಸ್ಥಾನದವರು. ಊಟ ಮಾಡುವಂಥ ಚಪ್ಪರ ಹಾಕಲಿಕ್ಕೆ ಮುಸಲ್ಮಾನರ ಜಾಗವೇ ಬಳಕೆಯಾಗ್ತದೆ. ದೇಣಿಗೆ ಸಂಗ್ರಹಕ್ಕೆ ಹೋದಾಗ ಮುಸಲ್ಮಾನರು ದೇಣಿಗೆ ಕೊಡ್ತಾರೆ. ಆ ತೆಕ್ಕಾರು ಗ್ರಾಮದ 4-5 ಮಸೀದಿಗಳಿಗೆ ಹೋಗಿ ದೇವಸ್ಥಾನದ ಆಡಳಿತ ಸಮಿತಿಯವರು ಅವರ ಆತಿಥ್ಯ ಕೊಡ್ತಾರೆ. ಎಲ್ಲರೂ ನೀವು ಬರಬೇಕು ಅಂತ ಹೇಳ್ತಾರೆ, ಎಲ್ಲರನ್ನು ಕರೀತಾರೆ. ಮುಸಲ್ಮಾನ ಬಂದವರು ಬ್ಯಾನರ್ ಹಾಕ್ತಾರೆ. ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಶುಭ ಕೋರುವ ಮುಸಲ್ಮಾನ ಬಾಂಧವರು ಅಂತೇಳಿ ಬ್ಯಾನರ್ ಹಾಕ್ತಾರೆ. ಅಲ್ಲಿ ಮುನೀರ್ ಅಂತ ಹೇಳುವ ಹುಡುಗನ ಹತ್ರ ಒಂದು ಇಜಿಲೆ ಬೋವು ಅಂತ ಒಂದು ಮರ ಇತ್ತು. ಆ ಮರ ಕೇಳ್ತಾರೆ ದೇವಸ್ಥಾನಕ್ಕೆ ಕೊಡಬೇಕು ಅಂತ. ಉಚಿತವಾಗಿ ಮುನೀರ್ ಮರ ಕೊಡ್ತಾನೆ. ಇದು ಅಲ್ಲಿಯ ವಾಸ್ತವ ಚಿತ್ರಣ. ಈ 25 ಸೆನ್ಸ್ ಜಾಗ ಇರುವಂಥದ್ದು ಅದು ಸರ್ಕಾರಿ ಜಾಗ, ಆದರೆ ಅದು ಇವರ ವಶದಲ್ಲಿತ್ತು, ಅನಾದಿ ಕಾಲದಿಂದಲೂ ಅವರ ವಶದಲ್ಲಿತ್ತು. ಅದರಲ್ಲಿ ಕೃಷಿ ಮಾಡಿಕೊಂಡಿದ್ದು. ಅದು ಮೊದಲಾಗಿ ಹೇಳಬೇಕು ಅಲ್ವಾ, ನಾನು ಹೇಳಿದ್ದು. ಅದೇ ಒಂದು ಮನೆ ಮತ್ತು 50 ಸೆನ್ಸ್ ಜಾಗ ಒಟ್ಟು ಸೇರಿ 25 ಸೆನ್ಸ್ ಕುಮ್ಕಿ ಮತ್ತು 50 ಸೆನ್ಸ್ ಜಾಗ
ರೆಕಾರ್ಡ್ ಜಾಗ, ಅವರ ಮನೆ ಮತ್ತು ಅವರ ಕೃಷಿ ಭೂಮಿ ಎಲ್ಲ ಇರುವಂಥ ಜಾಗವನ್ನು ಬರೇ 35 ಲಕ್ಷಕ್ಕೆ ದೇವಸ್ಥಾನ ಕಟ್ಟುವ ಉದ್ದೇಶದಿಂದ ಕೇಳಿದ್ದಕ್ಕೆ ಬೇಕಾಗಿ, ಮತ್ತು ಎಲ್ಲ ಊರಿನ ಮುಸಲ್ಮಾನರು ಸಹ ಹೇಳಿದರು, ಇನ್ನು ಸುಮ್ಮನೆ ಇದು ಮಾಡೋದು ಬೇಡ, ಅವರಿಗೆ ದೇವಸ್ಥಾನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದ ಕಾರಣ ನಾವು ಅದರಲ್ಲಿ ಹಠ ಕಟ್ಟುವುದು ಬೇಡ, ದೇವರು ಕೊಡ್ಬೋದು, ಒಂದು ದೇವರ ಪುಣ್ಯ ಕಾರ್ಯಕ್ಕೆ ಬೇಕಾಗಿ ನೀನು ಕೊಡು ಅಂತೇಳಿ ಎಲ್ಲರೂ ಒತ್ತಾಯ ಮಾಡಿದರು. ಆದ ಕಾರಣ ಅವರು ಎಲ್ಲರ ಹತ್ರ ಅಭಿಪ್ರಾಯ ಕೇಳಿ ಅವರು ಈ ಮೋನಾಕ್ ಅಂತ ಹೇಳುವವರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ನಾನು ಬ್ರೀಫ್ ಮಾಡ್ತಾಯಿದ್ದೇನೆ. ಗೋಪಾಲಕೃಷ್ಣ ದೇವಸ್ಥಾನ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಶ್ರೀಕೃಷ್ಣ ದೇವರು ಅಂತ ಹೇಳಿದರೆ ಒಂದು ಮಾನವ ಸಹಜ ಪ್ರೀತಿಯ ದೇವರು, ಮಾನವ ಸಹಜ ಪ್ರೀತಿಯ ದೇವರು ಕೃಷ್ಣ ದೇವರು ಅಂತ ಹೇಳುವಾಗ ಅನೇಕ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮಗಳಲ್ಲಿ ನಾನು ಸಹ ಅತಿಥಿಯಾಗಿ ಹೋಗಿ ಮಾತಾಡಿದ್ದಿದೆ. ನಿಮ್ಗೆ ಗೊತ್ತಿರ್ಬೋದು, ಈ ಭಗವದ್ಗೀತೆಯಲ್ಲಿ ವಸುದೈವ ಕುಟುಂಬಕ್ಕಂತ, ಜಗತ್ತೇ ಒಂದು ಕುಟುಂಬ ಅಂತ, ಇದು ಶ್ರೀಕೃಷ್ಣನ ಮಾತುಗಳು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಮಾತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣಂದೇ ಮಾತುಗಳಿದೆಲ್ಲ. ಜಗತ್ತೇ ಒಂದು ಕುಟುಂಬ, ಎಲ್ಲ ಜನರು ಸಮಾನವಾಗಿರಬೇಕು, ಇದು ಶ್ರೀಕೃಷ್ಣನ ಸಂದೇಶ. ಆದ ಕಾರಣ ಪ್ರೀತಿಯನ್ನು ಹಚ್ಚುವಂತಹ, ಎಲ್ಲರನ್ನ ಸಹೋದರತೆಯಿಂದ ತಗೊಳ್ಬೇಕು ಎಂಬ ಕೃಷ್ಣನ ಸಂದೇಶ ಸಾರಬೇಕಾದಂಥ ಜಾಗದಲ್ಲಿ ಹರೀಶ್ ಪೂಂಜರು ಮಾತಾಡ್ತಾರೆ. ಇದು ಎಲ್ಲವೂ ಸಹ ಹರೀಶ್ ಪೂಂಜರಿಗೆ ಗೊತ್ತಿತ್ತು. ಯಾವುದು ಇವರೇ ಮಾತಾಡಿ ಜಾಗವನ್ನು ಖರೀದಿ ಮಾಡಿದ ಬಗ್ಗೆ ಅವರಿಗೆ ಗೊತ್ತಿತ್ತು, ಇದು ಮುಸಲ್ಮಾನರ ಜಾಗ ಅಂತ. ಆದರೆ ನಾಲಿಗೆ ಹರಿಬಿಡ್ತಾರೆ. ನನಗೆ ನಾವು ಪ್ರತಿಕಾಗೋಷ್ಠಿ ಮಾಡಿ ಖಂಡನೆ ಮಾಡಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅವರ ಚಾಳಿ ಹಾಗೆ ನಮ್ಗೆ ಗೊತ್ತಿದೆ. ಅನೇಕ ದೇವಸ್ಥಾನದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮಗಳಿರ್ಬೋದು, ಶಾಲಾ ವಾರ್ಷಿಕೋತ್ಸವದಿರ್ಬೋದು, ಅವರೆಲ್ಲ ಮಾತಾಡ್ತಾ ಇರೋದು ಇಂಥದ್ದೇ ಮಾತುಗಳು. ಆದ ಕಾರಣ ನನಗೆ ವಿಶೇಷ ಅನಿಸಲಿಲ್ಲ. ಬೇರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಮಾತಾಡಿದರೆ ನಾವು ಖಂಡಿತ ಇದರ ಬಗ್ಗೆ ಖಂಡಿಸ್ತಿರಲಿಲ್ಲ. ಯಾಕೆಂತ ಹೇಳಿದರೆ ಅವರದ್ದು ಚಾಳಿ, ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಿದ್ದೆವು. ಯಾವುದೋ ಒಬ್ಬ ಬಾಡಿಗೆ ಭಾಷಣಗಾರನೊಬ್ಬ ಇದನ್ನು ಮಾತಾಡ್ತಿದ್ದರೆ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನೇ ನೀಡ್ತಿರಲಿಲ್ಲ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ, ಶ್ರೀರಾಮನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ, ಸಂವಿಧಾನವನ್ನೇ ನಾನು ಉಸಿರಾಡ್ತೇನೆ, ರಾಜಧರ್ಮ ಪಾಲಿಸ್ತೇನೆ ಅಂತೇಳಿ ಆಗಾಗ ಮಾತಾಡುತ್ತಿರುವಂಥ ಹರೀಶ್ ಪೂಂಜರ ಬಾಯಿಂದ ಈ ಮಾತು ಕೇಳುವಾಗ ನಮಗೆ ಬಹಳ ಇದು ನೋವಾಯಿತು. ಇವತ್ತು ತೆಕ್ಕಾರ್ನ ಆಡಳಿತ ಸಮಿತಿಯವರು, ಆ ಹಿಂದೂ ಬಾಂಧವರೆಲ್ಲ, ನಿಜವಾಗಿ ಹೇಳ್ತೇನೆ, 90 ಜನಕ್ಕಿಂತಲೂ ಮಿಕ್ಕಿ ಹಿಂದೂಗಳು, ಆ ಹಿಂದೂ ಬಾಂಧವರೆಲ್ಲ ಅವರು ಬಹಳ ನೋವಿನಿಂದಿದ್ದಾರೆ ಈ ಘಟನೆ ನಂತರ. ಅದರ ಮರುದಿನದ ಕಾರ್ಯಕ್ರಮಕ್ಕೆ ಜನ ತುಂಬ ವಿರಳವಾಗಿತ್ತು. ಆವತ್ತೇ ಕೆಲವು ಜನ ಇವರ ಮಾತು ಕೇಳಿ ಸಭೆಯಿಂದ ಎದ್ದು ಹೋಗಿದ್ದಾರೆ, ಮನ ನೋಯಿಸಿದ್ದಾರೆ, ನಿಂದಿಸಿದ್ದಾರೆ. ಇದು ಸರಿಯಲ್ಲ. ಎಷ್ಟೋ ಜನ ಮುಸ್ಲಿಮರೆಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ಊಟ ಮಾಡಿಕೊಂಡು ಹೋಗಿದ್ದಾರೆ. ನನ್ನನ್ನು ಸಹ ಕಾರ್ಯಕ್ರಮಕ್ಕೆ ಕರೆದಿದ್ದರು, ನನ್ನ ಸ್ನೇಹಿತರು ಕರೆದಿದ್ದರು. ಆದರೆ ನನಗೆ ಕಾರ್ಯಬಾಹುಳ್ಯದಿಂದಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಇವರ ಎದುರಿನಲ್ಲಿ ಕಂತ್ರಿ ಬ್ಯಾರಿಗಳು ಅಂತ, ಅದು ಕಾರಣ ಟ್ಯೂಬ್ಲೈಟ್ ಹೊಡೆದದ್ದು ಅಂತ. ಆಮೇಲೆ ಜನರೇಟಿನ ಡೀಸೆಲ್ ಕದ್ದ ಕಂಟ್ರಿ ಬ್ಯಾರಿಗಳು ತೆಕ್ಕಾರ್ನಲ್ಲಿ ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದ್ದು ತುಂಬ ನೋವಾಗಿದೆ. ಈ ಮಾತುಗಳು ಒಬ್ಬ ಶಾಸಕರ ಜನಪ್ರತಿನಿಧಿಯಿಂದ ಬರುವಂಥ ಮಾತುಗಳಲ್ಲ. ನನಗೆ ಬಹಳ ಖೇದ ಆಗ್ತದೆ. ಯಾಕೆಂತ ಹೇಳಿದರೆ ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದರೆ ನನಗೆ ನಮಗೂ ಎಲ್ಲರಿಗೂ ಅವರು ಶಾಸಕರೇ, ಎಲ್ರಿಗೂ ಶಾಸಕರೇ ಅವರು. ಮುಸಲ್ಮಾನರಿಗೆ, ಹಿಂದೂಗಳಿಗೆ ಒಬ್ಬ ಶಾಸಕ, ಮುಸಲ್ಮಾನರಿಗೆ ಒಬ್ಬ ಶಾಸಕ ಅಂತ ಬೆಳ್ತಂಗಡಿಯಲ್ಲಿ ಇಲ್ಲ. ಬೆಳ್ತಂಗಡಿಯ ಜನತೆಗೆ ಒಬ್ಬನೇ ಶಾಸಕ, ಅದು ಹರೀಶ್ ಪೂಂಜಾ. ಆದ ಕಾರಣ ಆ ಗೌರವವನ್ನು ನಮ್ಮ ಮುಸಲ್ಮಾನ ಬಾಂಧವರು ಬೆಳ್ತಂಗಡಿಯಲ್ಲಿ ನಿರಂತರವಾಗಿ ಕೊಟ್ಟಿದ್ದಾರೆ. ಅನೇಕ ಸಂದರ್ಭಗಳಲ್ಲೆಲ್ಲ ಅವರನ್ನು ಮಸೀದಿಗೆ, ಉರುಸ್ ಸಮಿತಿಗೆ, ಸೌಹಾರ್ದ ಸಮಾರಂಭಕ್ಕೆ ಅವರು ಬರದಿದ್ದರೂ ಸಹ ಅವರಿಗೆ ಆಮಂತ್ರಣ ಕೊಡುವಂಥದ್ದು, ಅವರನ್ನು ಕರೆಯುವಂಥದ್ದು, ಕೆಲವೊಮ್ಮೆ ಅದು ಅವರಿಗೆ ಬರಲಿಕ್ಕೆ ಆಗದಿದ್ದರೆ ಅಲ್ಲದ ವೇಳೆಯಲ್ಲೆಲ್ಲ ಬಂದು ಮುಖ ತೋರಿಸಿಕೊಂಡು ಹೋದದ್ದು ಇದೆ. ನಮಗೂ ಅಷ್ಟು ಆಗಲಿ, ನಮ್ಮ ಶಾಸಕರು ಬಂದ್ರಲ್ವ ಅಂತ ದೊಡ್ಡ ಫ್ಲೆಕ್ಸ್ ಹಾಕಿದ್ದಿದೆ, ದೊಡ್ಡ ಬ್ಯಾನರ್ ಹಾಕಿದ್ದಿದೆ, ನಮ್ಮ ಖರ್ಚಿಂದ ನಾವು ಮಾಡಿದ್ದಿದೆ. ಅನೇಕ ಸಮಾರಂಭಗಳಲ್ಲಿ ಸನ್ಮಾನ ಮಾಡಿದ್ದೇವೆ ನಾವು ಹರೀಶ್ ಪೂಂಜರನ್ನು. ಆದರೆ ಅವರ ಬಾಯಿಂದ ಬಂದದ್ದು ಇಂಥ ಮಾತು, ಇದು ಪ್ರತಿಯೊಬ್ಬರ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ. ನಮಗೆ ತುಂಬ ಈ ಒಂದು ಜನಾಂಗವನ್ನು ನಿಂದಿಸಿ ಮಾತಾಡುವಂಥದ್ದು ಒಬ್ಬ ಶಾಸಕನ ಘನತೆಗೆ ತಕ್ಕುದಲ್ಲ. ಇನ್ನೊಂದು ಮಾತು, ಅಲ್ಲಿ ಒಂದು ಗ್ರಾಮ ಪಂಚಾಯತಿ, ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ದೇಣಿಗೆ ಕೊಡುವಾಗ ಅಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆ, ಅದರ ಅಧ್ಯಕ್ಷರು ಅಬ್ದುಲ್ ರಜಾಕ್. ಸೊಸೈಟಿಯಿಂದ 1,20,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅದರ ಡೈರೆಕ್ಟರ್ ಹೆಚ್ಚಿನವರೆಲ್ಲ ಮುಸಲ್ಮಾನರಿದ್ದಾರೆ, ಇದರ ನಿರ್ದೇಶಕರಲ್ಲಿದ್ದಾರೆ. 1,20,000 ರೂಪಾಯಿ ಸಹಕಾರಿ ಸಂಘದಿಂದ ದೇವಸ್ಥಾನದ ಬೊಮ್ಮಕ್ಕಲೋತ್ಸವಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಅನೇಕ ಮುಸಲ್ಮಾನರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರ ಬಾಯಿಂದ ಈ ಸಂದರ್ಭದಲ್ಲಿ ಇದು ಯಾವುದನ್ನು ಸಹ ಲೆಕ್ಕಿಸದೆ ಏಕಾಏಕಿ ಕಂತ್ರಿ ಬ್ಯಾರಿಗಳು ಅಂತ ಹೇಳಿದರು.
ನಾನು ಹೇಳ್ತಾ ಇರೋದು, ನೀವು ಯಾರಾದರೂ ಪತ್ರಕರ್ತರು, ನೀವು ದಯವಿಟ್ಟು ನೀವು ತೆಕ್ಕಾರಿಗೆ ಹೋಗಿ ಆ ಟ್ಯೂಬ್ಲೈಟ್ ಹೊಡೆದ ಬಗ್ಗೆ ಒಂದು ಕೇಳಬೇಕು. ಒಂದು ಕಂಪ್ಲೇಂಟ್ ಆದರೂ ಅವರಿಗೆ ರಿಜಿಸ್ಟರ್ ಮಾಡ್ಬೋದಿತ್ತಲ್ಲ. ಯಾರು ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಡೀಸೆಲ್ ಕದ್ದವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಇಡೀ ಊರಿನವರನ್ನೇ ಕಂತ್ರಿಗಳು, ಕಳ್ಳರು ಅಂತ ಹೇಳಿ ಒಂದು ಆರೋಪ ಹೊರಿಸುವಂಥದ್ದು ಇದು ಒಬ್ಬ ಜನಪ್ರತಿನಿಧಿ ಹೇಳಿ ಮಾಡಿದ ಕೆಲಸವಂತ ನಾನು ಹೇಳ್ತೇನೆ. ಇದೀಗ ಈ MLA ಅವರ ಹೆಸರೇ ಚೇಂಜ್ ಆಗಿದೆ. ಈಗ ಕಂತ್ರಿ MLA ಅಂದರೆ ಜನ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಘಟನೆಯ ನಂತರ. ತೆಕ್ಕರಿನಲ್ಲಿ ಗ್ರಾಮ ಪಂಚಾಯತ್ ಇದೆ. ಒಂದು ತಾರತಮ್ಯ ನೀತಿಯನ್ನು ನೀವು ಮನುಷ್ಯನಾದವ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗ್ರಾಮ ಪಂಚಾಯತ್ ಇದೆ, ಅಲ್ಲಿ ಬಹುಸಂಖ್ಯಾತ ಮುಸಲ್ಮಾನರು ಜಾಸ್ತಿಯಾಗಿ ಪಂಚಾಯತ್ನ ಸದಸ್ಯರಾಗಿದ್ದಾರೆ, ಇತರ ಧರ್ಮದವರು ಇದ್ದಾರೆ. 9 ಜನರು ಇರುವ ಗ್ರಾಮ ಪಂಚಾಯತ್ನಲ್ಲಿ ಇಷ್ಟು ಹರೀಶ್ ಪೂಂಜರು ಶಾಸಕರಾದ ಮೇಲೆ ₹1 ಅನುದಾನ ತೆಕ್ಕಾರ್ ಗ್ರಾಮ ಪಂಚಾಯತ್ಗೆ ಇದುವರೆಗೂ ಕೊಟ್ಟಿಲ್ಲ. ಅಲ್ಲಿ ತೆಕ್ಕಾರ್ ಪಂಚಾಯತ್ ಕಟ್ಟಡಕ್ಕೆ ಒಂದು ಜಾಗವನ್ನು AB ಇಬ್ರಾಹಿಂ ಜಾಗ ನಮಗೆ ಗುರುತಿಸಿಕೊಟ್ಟರು. ಯಾವುದೋ ಒಂದು ತಾಂತ್ರಿಕ ಸಣ್ಣ ದೋಷದಿಂದಾಗಿ ಪಂಚಾಯತ್ನ ಕಟ್ಟಡ ಕಟ್ಟಲ್ಪಟ್ಟಿತು. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಡ ಆದಮೇಲೆ ಅವರದೇ ಪಕ್ಷದ ಗಿರಿಜಾ ಎಂಬ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಮಹಿಳೆಯನ್ನು ತಂದು ಆ ಪಂಚಾಯತ್ ಕಟ್ಟಡದಲ್ಲಿ ಈ ಹರೀಶ್ ಪೂಂಜರು ಕೂತ್ಕೊಳ್ಳಿಸಿ ಪಂಚಾಯತ್ ಅಧ್ಯಕ್ಷರ ಮೇಲೆ, ಪಂಚಾಯತ್ನ PDOನ ಮೇಲೆ ಪರಿಶಿಷ್ಟ ದೌರ್ಜನ್ಯ, ದಲಿತ ದೌರ್ಜನ್ಯದ ಕೇಸು ರಿಜಿಸ್ಟರ್ ಮಾಡಿದರು. 7 ವರ್ಷ ಕಟ್ಟಡ ನೆನೆಗುದಿಗೆ ಬಿತ್ತು. ಸರ್ಕಾರದ ಹಣ. ಯಾವ ಈ MLA ಅದರ ಬಗ್ಗೆ ಏನು ಕೇಳಲಿಲ್ಲ. 7 ವರ್ಷ ಹಾಗೆ ಇತ್ತು. ಮಾರ್ಗದ ಬದಿಯಲ್ಲಿ ಗೂಡಂಗಡಿಯಲ್ಲಿ ಪಂಚಾಯತ್ ನಡೀತಿತ್ತು. ಜನ ಬಿಸಿಲಲ್ಲಿ ನಿಂತಿದ್ದರು ಪಂಚಾಯತ್ ಕಟ್ಟಡ ಇಲ್ಲದೆ. 7 ವರ್ಷಗಳ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಅಲ್ಲಿ ಕಟ್ಟಡ ಪೂರ್ತಿಗೊಂಡು ಇನ್ನೂ ಸಹ ಉದ್ಘಾಟನೆ ಆಗಿಲ್ಲ. ಈ ರೀತಿಯ ತಾರತಮ್ಯವನ್ನು ಮಾಡಿದರು. ಇದು ನಮಗೆ ನೋವಾಗ್ತದೆ. ನಾವು ಮುಸಲ್ಮಾನರು ಎಂಬ ಕೇವಲ ಒಂದು ಕಾರಣಕ್ಕಾಗಿ ಈ ರೀತಿ ಒಂದು ಜನಾಂಗವನ್ನೇ, ಒಂದು ಸಮುದಾಯವನ್ನೇ ಹೀಯಾಳಿಸುವಂತಹ ತಾರತಮ್ಯವನ್ನು ಮಾಡುವಂಥ ಒಂದು ಶಾಸಕರು ಕರ್ನಾಟಕದಲ್ಲಿ ಇನ್ನೂ ಇಷ್ಟರವರೆಗೆ ಬಂದದ್ದಿಲ್ಲ, ಇನ್ನು ಮುಂದಕ್ಕೂ ಬರಲಿಕ್ಕಿಲ್ಲ. ಇದು ವಾಸ್ತವ. ನಾನು ಆಗಲೇ ಹೇಳಿದೆ, ಈ ಹರೀಶ್ ಪೂಂಜಾರ್ ಯಾವಾಗ ಬಂದು ಗೃಹ ಮಂತ್ರಿಗಳು, ನಮ್ಗೆ ಗೊತ್ತಿದೆ ನಮ್ಮ ಜಿಲ್ಲೆ ಒಂದು ಪ್ರಕ್ಷುಬ್ಧ ಸ್ಥಿತಿಯಲ್ಲಿದೆ. ಒಂದು ಜಿಲ್ಲೆಯಲ್ಲಿ ಒಂದು ಉದ್ವಿಗ್ನತೆ ಇದೆ. 144 ಸೆಕ್ಷನ್ ಇತ್ತು ಮೊನ್ನೆ. ಆ ಸೆಕ್ಷನ್ ಇರುವಾಗಲೂ ನೇರವಾಗಿ ಅವರು ಮಂಗಳೂರಿಂದ ಬಂದು ನೇರವಾಗಿ ತೆಕ್ಕಾರಿಗೆ ಹೋದರು. ತೆಕ್ಕಾರಲ್ಲಿ ಅವರು ಭಾಷಣ ಮಾಡುವಾಗ ಈ ರೀತಿ ಪ್ರೊವೋಕಿಂಗ್ ಭಾಷಣ ಮಾಡಿದರು. ಅದು 144 ಸೆಕ್ಷನ್ ಇರುವಾಗ ಜಿಲ್ಲೆಯಲ್ಲಿ ಉದ್ವಿಗ್ನ ಸ್ಥಿತಿ ಇದೆ, ಶಾಂತಿ ಕಾಪಾಡಬೇಕು. 4-5 ಕಡೆ ಇರಿತದ ಪ್ರಕರಣ ಇರುವಾಗಲೇ ಇವರು ಏಕಾಏಕಿ ವೇದಿಕೆಗೆ ಬಂದು ಈ ರೀತಿ 2 ಧರ್ಮಗಳ ನಡುವೆ ಘರ್ಷಣೆ ಮಾಡುವಂಥ ಮಾತುಗಳನ್ನು ಹೇಳಿದ್ದು ಇದು ಎಷ್ಟು ಮಟ್ಟಿಗೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರ ಬುದ್ಧಿ. ನಾನು ಹೇಳ್ತಾ ಇರೋದು, ನಾನೊಬ್ಬ ಜನಪ್ರತಿನಿಧಿಯಾಗಿದ್ದವ. ತೆಕ್ಕರ್ನಲ್ಲಿ ಆ ಭಾಗದಲ್ಲಿ 2 ಬಾರಿ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವ. ಇಷ್ಟು ಜನ ಪತ್ರಕರ್ತರ ಎದುರು ನಾನು ಹೇಳ್ತಾ ಇದ್ದೇನೆ, ನಾನೊಬ್ಬ ಮುಸಲ್ಮಾನನಾಗಿ ಆ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಹಿಂದೂ ಬಾಂಧವರ ಮನಸ್ಸು ನೋಯಿಸಿದರೆ ಅವರ ಚಪ್ಪಲಿಯನ್ನು ತಲೆಯಲ್ಲಿ ಹೊತ್ಕೊಂಡು ಹೋಗ್ತೇನೆ ನಾನು. ಯಾರಿಗಾದರೂ ಒಂದು ಸಣ್ಣ ಮನಸ್ಸಿಗೆ ನೋವು ಮಾಡಿದ್ರು ಸಹ ಅಷ್ಟು ಪ್ರೀತಿಯಿಂದ ನಮ್ಮನ್ನು, ಅಲ್ಲಿ ನನ್ನ ಕ್ಷೇತ್ರ ಅದು ಬಹುಸಂಖ್ಯಾತ ಹಿಂದೂಗಳಿರುವಂಥ ಕ್ಷೇತ್ರ, ಆದರೂ ನಮಗೆ ಪ್ರೀತಿ ತೋರಿಸಿದ್ದಾರೆ. ಅಂಥ ಒಂದು ಸೌಹಾರ್ದತೆ ಇದೆ, ಸಾಮರಸ್ಯ ಇದೆ ಆ ಊರಿನಲ್ಲಿ. ಅಲ್ಲಿ ಇಂಥ ಹುಳಿ ಹಿಂಡುವಂಥ, ವಿಷ ಹಾಕುವಂಥ ಕೆಲಸ ಮಾಡಿದ ಬಗ್ಗೆ ನೋವಿದೆ. ನಿಮ್ಗೆ ಗೊತ್ತಿರ್ಬೋದು, ದಿಗಂತ ಪ್ರಕರಣ ಆಯಿತು ಫರಂಗಿಪೇಟೆಯಲ್ಲಿ. ಆ ದಿಗಂತ ಪ್ರಕರಣ ನಿಮ್ಗೆ ಗೊತ್ತಿದೆ. ಒಬ್ಬ ಹುಡುಗ ಏನೋ ಶಾಲೆಯಲ್ಲಿ ಪರೀಕ್ಷೆಗೆ ಹೆದರಿ ಊರು ಬಿಟ್ಟು ಓಡಿ ಹೋಗ್ತಾನೆ. ಮರುದಿನ ಹರೀಶ್ ಪೂಂಜ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಯಾವ ರೀತಿ ಫರಂಗಿಪೇಟೆಯಲ್ಲಿ ಉದ್ವಿಗ್ನ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಿದರೆ ಇಡೀ ಪೇಟೆಯನ್ನೇ ಬಂದ್ ಮಾಡಿಸ್ತಾರೆ. ಫರಂಗಿಪೇಟೆಯಲ್ಲಿ ಮುಸ್ಲಿಮರನ್ನು ಇವರು ಜಹಾದಿಗಳು, ಉಗ್ರರು ಅಂತೇಳಿ ಭಾಷಣ ಮಾಡ್ತಾರೆ ಹರೀಶ್ ಪೂಂಜ. ಫರಂಗಿಪೇಟೆಯ ಜನರಿಗೆ, ಅಲ್ಲಿಯ ಮುಸಲ್ಮಾನರನ್ನು ಅವಮಾನ ಮಾಡ್ತಾರೆ ಹರೀಶ್ ಪೂಂಜ. 2 ದಿನದಲ್ಲಿ ನಮ್ಮ ಅದೃಷ್ಟಕ್ಕೆ ದೇವರೇ ಆ ಹುಡುಗನನ್ನು ಮತ್ತೆ ಕರ್ಕೊಂಡು ಬರ್ತಾನೆ, ಹೇಳಿಕೆ ಕೊಟ್ಟು ನಾನು ಪರೀಕ್ಷೆಗೆ ಹೆದರಿ ನಾನೇ ಓಡಿದ್ದೆ, ನನ್ನನ್ನು ಯಾರೂ ತಪ್ಪಿಸಿದ್ದಲ್ಲ, ಯಾವ ಮುಸಲ್ಮಾನರು ನನಗೆ ಅನ್ಯಾಯ ಮಾಡಿಲ್ಲ ಅಂತೇಳಿ ಹುಡುಗ ಹೇಳ್ತಾನೆ. ಯಾವ BJP ನಾಯಕೆಲ್ಲ ಬಾಯಿಗೆ ಬೀಗ ಹಾಕಿದೆ, ಒಬ್ಬರು ಮಾತಾಡಿಲ್ಲ. ಹರೀಶ್ ಪೂಂಜರ್ ಅದಕ್ಕೆ ಆಮೇಲೆ ಅದರ ಉತ್ತರ ಕೊಡಬೇಕಿತ್ತು, ಯಾಕೆ ನೀವು ಹೀಗೆ ಮಾಡಿದಿರಿ ಅಂತ. ತಲವಾರು ಪ್ರಕರಣದ ಸಂದರ್ಭದಲ್ಲೂ ಹಾಗೆ ಯಾರೋ ಒಬ್ಬ ಜಹಾದಿ ನನಗೆ ತಲವಾರು ಬೀಸಿದ ಅಂತೇಳಿ ಒಂದು ಕಟ್ಟುಕತೆಯನ್ನು ಕಟ್ಟಿದ್ರಲ್ಲಿ ಎಲ್ಲ ಬಿಡಿ. ಮೊನ್ನೆ ವೇಣೂರಿನಲ್ಲಿ ಮತ್ತು ಪೆರಾಡಿಯಲ್ಲಿ ನಿಮ್ಗೆ ಗೊತ್ತಿದೆ, ಆ ಪುರುಷ ಕಟ್ಟುವಂಥ ಒಂದು ಸಂಪ್ರದಾಯದ ಹೆಸರಲ್ಲಿ ಒಂದು ಸಮುದಾಯವನ್ನು ಒಂದು ಅವಹೇಳನ ಮಾಡುವಂಥ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ನಾನು ಅಲ್ಲಿಯ ಸ್ಥಳೀಯರ ಹತ್ರ ಮಾತಾಡಿದೆ. ಅವರು ಹೇಳಿದರು, ನಮಗೆ ಗೊತ್ತಿರಲಿಲ್ಲ, ಹಿಂದಿನ ಕಾಲದಲ್ಲಿ ನಾವು ಹಾಗೆ ವೇಷ ಹಾಕ್ತಾ ಇದ್ದೆವು, ನಮಗೆ ಗೊತ್ತಿರಲಿಲ್ಲ, ನಾವು ಬೇಕಿದ್ದರೆ ತಪ್ಪು ಕ್ಷಮೆ ಕೇಳ್ತೇವೆ ಅಂತ ನನ್ನ ಹತ್ರ ಕೆಲವು ಜನ ಸಂಪರ್ಕ ಮಾಡಿದರು. ಆ ಸಂದರ್ಭ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು.
ಪಾಪ ಅವರೆಲ್ಲ ಅವರಿಗೆ ಗೊತ್ತಿಲ್ಲದೆ ಮಾಡಿದ್ದು ಆಗಿರ್ಬೋದು. ಆದರೆ ಅವರು ಊರು ಬಿಟ್ಟು ಓಡಿ ಹೋದರು. ಹೆದರಬೇಡಿ, ನಾಡಿದ್ದೇನೆ, ಏನು ಮಾಡ್ತಾರೆ, ದಾನೆ ಮಲ್ಪರೆ ಅಂತೇಳಿ ಅವರನ್ನು ಈ ಹುಡುಗರು ತಪ್ಪಿಸಿಕೊಂಡಿದ್ದನ್ನು ಕರ್ಕೊಂಡು ಬಂದು ಅಲ್ಲೇ ಪೆರಾಡಿಯಲ್ಲಿ ಕಟ್ಟೆಯಲ್ಲಿ ಕುತ್ಕೊಂಡು ಧಮಕಿ ಹಾಕ್ತಾರೆ ಈ ಹರೀಶ್ ಪೂಂಜಾ. ಆದರೆ ಅವರ ಮಾತುಗಳನ್ನು ಹುಡುಗರು ಕೇಳುವುದಿಲ್ಲ. ಒಂದು ಕೆಲವು ದಿನ ಕಳೆದು ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡ್ತಾರೆ. ನಾವು ಅದನ್ನು ಕ್ಷಮಿಸಿದ್ದೇವೆ. ಇಡೀ ಬೆಳ್ತಗಡಿಯ ಎಲ್ಲ ಮುಸಲ್ಮಾನರು ಅದನ್ನು ಕ್ಷಮಿಸಿದ್ದಾರೆ. ಯಾಕೆಂತೇಳಿದರೆ ನಮಗೆ ಶಾಂತಿ ಬೇಕು, ಸಮಾಧಾನ ಬೇಕು. ಪಾಪ ತಪ್ಪಿನ ಅರಿವಾಗಿದೆ ಅವರಿಗೆ. ಅವರು ಬೇಕು ಅಂತ ದುರುದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಂತ ಸಾರ್ವಜನಿಕವಾಗಿ ಒಪ್ಪಿಗೆ ಆದ ಮೇಲೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವುದಿಲ್ಲ ಅಂತ ನಾವು ಹೇಳಿದ್ದೇವೆ ಅಲ್ವಾ. ಈ ರೀತಿಯ ಘಟನೆಗಳಿಂದಾಗಿ ಸಹಜವಾಗಿ ಹರೀಶ್ ಪೂಂಜಾರಿ ನಾನು ಹೇಳ್ತಾ ಇರೋದು, ಸಭೆಯಲ್ಲಿ ಚಪ್ಪಾಳೆ ತಟ್ಟಿದ ಕೂಡಲೇ ಒಂದಷ್ಟು ಜನ ಚಪ್ಪಾಳೆ ತಟ್ತಾರೆ. ಅದನ್ನು ನೀವು ನಂಬಿಕೊಂಡಿದ್ದರೆ ನೀವು ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ. ಖಂಡಿತ ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ ನೀವು. ಒಂದಲ್ಲ ಒಂದು ದಿನ ಹುಲಿ ನಿಮ್ಮನ್ನೇ ನುಂಗ್ತದೆ, ನೀವು ನೆನಪಿಟ್ಟುಕೊಳ್ಳಿ. ನೀವು ಮಾತಾಡ್ತಾ ಇರುವಂಥ ಈ ಹಿಂದುತ್ವ, ಈ ಶಬ್ದಗಳೆಲ್ಲ ಇದು ಬರೀ ಬೋಗಸ್. ಈಗ ಸುಹಾಸ್ ಶೆಟ್ಟಿಯ ಬಗ್ಗೆ ಭಾರಿ ವಿಪರೀತವಾಗಿ ಮಾತಾಡಿದರು. ಅವ ಹಿಂದುತ್ವದ ಕಾರ್ಯಕರ್ತ. ಇದೇ ಸುಹಾಸ್ ಶೆಟ್ಟಿಯ ಮೇಲೆ BJP ಸರ್ಕಾರ ಇರುವಾಗ ರೌಡಿ ಶೀಟರ್ ಒಬ್ಬರಾಗಿದೆ. ಆಗ ಹರೀಶ್ ಪೂಂಜಾರಿ MLA ಆಗಿದ್ದರು. ವಿಧಾನಸೌಧದಲ್ಲಿ ಒಂದು ಬಾರಿ ಆದರೂ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ರೌಡಿ ಶೀಟರ್ ಆಗಿದ್ದೇನೆ ಅಂತೇಳಿ ಇವರಿಗೆ ಮಾತಾಡಲಿಕ್ಕೆ ಧೈರ್ಯ ಇರಲಿಲ್ವಾ? ಇವರ ಬಾಯಿಗೆ ಬೀಗ ಹಾಕಿದ್ದಾಗ, ಅಶೋಕ್ ಗೃಹ ಮಂತ್ರಿ ಆಗಿದ್ದಾಗಲೇ ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟ್ ಓಪನ್ ಆಗ್ತದೆ. ಆಗ ಹರೀಶ್ ಪೂಂಜಾ MLA ಆಗಿದ್ದರು. ಇವರ ಬಾಯಿಗೆ ಬೀಗ ಹಾಕಿದ್ದ ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ ಆಗಿದ್ದಾರೆ. ಇವರಿಗೆ ಮಾತು ಬರಲಿಲ್ಲ. ಆ ಮತ್ತೊಬ್ಬ ಹುಡುಗ, ಒಬ್ಬ ದಲಿತ ಹುಡುಗನ ಮರ್ಡರ್ ಆಗ್ತದೆ. ಅದರಲ್ಲಿ ಆರೋಪಿ ಸುಹಾಸ್ ಶೆಟ್ಟಿ ಆರೋಪಿ. ಆ ದಲಿತ ಹುಡುಗನನ್ನು ಮರ್ಡರ್ ಮಾಡಿದ್ದು ಸುಹಾಸ್ ಶೆಟ್ಟಿ ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆಗ ಯಾಕೆ ಹರೀಶ್ ಪೂಂಜಾ ಮಾತಾಡಿಲ್ಲ? ಒಬ್ಬ ದಲಿತ ಹುಡುಗನ ಕೊಲೆ ಆಗಿದೆ, ಹಿಂದೂದ ಕಾರ್ಯಕರ್ತನೊಬ್ಬರ ಕೊಲೆ ಆಗಿದೆ ಅಂತ ಯಾರಾದರೂ ಮಾತಾಡಲಿಲ್ಲ. ದಲಿತ ದೌರ್ಜನ್ಯದ ಕೇಸ್ ಆಯಿತು ಈ ಸುಹಾಸ್ ಶೆಟ್ಟಿ ಮೇಲೆ. 5 ಕೇಸ್ಗಳಿವೆ, ರೌಡಿ ಶೀಟರ್ ಅಂತ ಇದೆ. ಆದರೂ ಮೊನ್ನೆ ಬಂದು ಮಂಗಳೂರಿನಲ್ಲಿ ಮಾತಾಡ್ತಾರೆ. ಮಂಗಳೂರಿನಲ್ಲಿ ಮುಸ್ಲಿಂ ಅಧಿಕಾರಿಗಳು, ಕೆಲವು ಜಹಾದಿ ಮನಸ್ಥಿತಿಯ ಅಧಿಕಾರಿಗಳಿದ್ದಾರೆ ಅಂತೇಳಿ ಇಡೀ ಆಯಕಟ್ಟ ಜಾಗದಲ್ಲಿ CCB ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಂ ಅಧಿಕಾರಿಗಳನ್ನು ಕೂತ್ಕೊಳ್ಳಿಸಿದ್ದಾರೆ ಅಂತ ನನಗೆ ಅವರ ಅಜ್ಞಾನದ ಬಗ್ಗೆ ನೋವಾಗ್ತದೆ. 30% ಜನರಿರುವಂಥ ಮುಸ್ಲಿಮರಿರುವಂಥ ಜಿಲ್ಲೆ ಇದು, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಒಂದು ವಿವರಣೆಯನ್ನು ತಗೊಳ್ಳಿದ್ದೀವಿ ಒಮ್ಮೆ. ಎಷ್ಟು ಜನ ಇದ್ದಾರೆ ಅಂತ, ಎಷ್ಟು ಜನ ಬೆರಳೆಣಿಕೆಯ 4%, 5% ಸಹ ಇಲ್ಲ ಮುಸ್ಲಿಂ ಅಧಿಕಾರಿಗಳು. ಇವರಿಗೆ ಈಗ ಕಣ್ಣು ಕುತ್ತಾ ಇದ್ದಾರೆ. CCBಯಲ್ಲಿ ಒಬ್ಬ ರಫೀಕ್ ಅಂತ ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಅವರ ಹೆಸರನ್ನು ಇಟ್ಟಿದ್ದಾರೆ. ಆ ರಫೀಕ್ ಮೊನ್ನೆ ಕೋಟೆಕಾರು ದರೋಡೆ ಪ್ರಕರಣದ ಆರೋಪಿಯನ್ನು ಕಾಲಿಗೆ ಶೂಟ್ ಮಾಡಿ ಅರೆಸ್ಟ್ ಮಾಡಿ ತಂದಿದ್ದು ಈ ರಫೀಕೆ. ಹರೀಶ್ ಪೂಂಜಾರಿ ಗೊತ್ತಿರಲಿ. ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಸಂವಿಧಾನದಲ್ಲಿ ಪ್ರಮಾಣ ಮಾಡಿದವರು. ಒಬ್ಬ ಅಧಿಕಾರಿಗಳಿಗೆ ಅವ ಹಿಂದೂ ಅಧಿಕಾರಿ, ಅವ ಮುಸ್ಲಿಂ ಅಧಿಕಾರಿ ಅಂತ ಇಲ್ಲ. ಸಂವಿಧಾನ ಅದಕ್ಕೆ ಅವಕಾಶವೇ ಕೊಟ್ಟಿಲ್ಲ ನಮ್ಮಲ್ಲಿ. ಯಾವ ಧರ್ಮದಲ್ಲಿ ಅವರ ಏನು ಒಳಿತುಂಟ ಮೆರಿಟ್ ಉಂಟು, ಆ ಮೆರಿಟ್ ಪ್ರಕಾರ ಆಯ್ಕೆ ಮಾಡಿಕೊಂಡು ಬರ್ತಾರೆ. ಅವರು ಯಾವ ಧರ್ಮಕ್ಕೆ ಸೇರಿದನೂ ಆಗಿರ್ಬೋದು. ಆದರೆ ಜಹಾದಿ ಮನಸ್ಥಿತಿಯಿಂದ ಹೇಳಿದರು. 5% ಸಹ ನಮ್ಮ ಮುಸ್ಲಿಮರಿಲ್ಲ. ಆದರೂ ಮಂಗಳೂರಲ್ಲಿ ಬಂದು ಭಾಷಣ ಮಾಡ್ತಾರೆ. ಈ ರೀತಿಯ ವರ್ತನೆಯಿಂದಾಗಿ ನಾನು ಹೇಳ್ತಾ ಇರೋದು ಹರೀಶ್ ಪೂಂಜಾರಿ ಖಾದರ್ನ ಬಗ್ಗೆ. UT ಖಾದರ್ 2 ಮುಖ ಇದೆ ಅವರಿಗೆ ಅಂತ. 2 ಮುಖ ಖಾದರ್ಗೆ. ಮೊನ್ನೆ ಹರೀಶ್ ಪೂಂಜಾರ ಸ್ಟೇಟ್ಮೆಂಟ್ ಇದು. ಅವರಿಗೆ 2 ಮುಖ ಇದೆ. ಎದುರಿನಲ್ಲಿ ಒಂದು ಮುಖ, ಹಿಂದಿನಿಂದ ಒಂದು ಮುಖ ಅಂತ. ಅನೇಕ ಮುಖವಾಡಗಳಿರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ, ಅದು ಹರೀಶ್ ಪೂಂಜಾರು ಮಾತ್ರ. ಎಷ್ಟು ಜನ ಮುಸ್ಲಿಮರೊಟ್ಟಿಗೆ ಅವರಿಗೆ ಸಂಪರ್ಕ ಇದೆ ನಿಮ್ಗೆ ಗೊತ್ತಿದೆಯಾ? ಎಷ್ಟು ಜನ ಮುಸ್ಲಿಂ ಗುತ್ತಿಗೆದಾರರ ಹತ್ರ ಅವರು ಕೆಲಸ ಮಾಡಿಸಿಕೊಟ್ಟಿದ್ದಾರೆ, ಎಷ್ಟು ಜನ ದುಡ್ಡು ತಗೊಂಡಿದ್ದಾರೆ ಅಂತ ನಿಮಗೆ ಲಿಸ್ಟ್ ಬೇಕಾ? ನಾನು ಕೊಡ್ತೇನೆ, ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೊಡ್ತೇನೆ. ಒಂದು ವೇಳೆ ಮುಸಲ್ಮಾನರನ್ನ ಕರಿಬೇಡಿ, ಅವರು ಕರ್ದ ಲೈಟ್ ಹೊಡೆದಿ ಅಂತ ಹೇಳಿದಾರಲ್ಲ, ಇವರು ಯಾಕೆ ಇವರ ಅಲ್ಪಸಂಖ್ಯಾತ ಮೋರ್ಚಾವನ್ನು ಇಟ್ಟುಕೊಂಡಿದ್ದಾರೆ ಮುಸಲ್ಮಾನರು? ತಕ್ಷಣ ಅದನ್ನು ಅವರು ಬರ್ಖಾಸ್ತು ಮಾಡಬೇಕು. ಅಲ್ಪಸಂಖ್ಯಾತ ಮೋರ್ಚಾವನ್ನು ಕಾಜೂರಿಗೆ ಹೋಗಿ 1.5 ಕೋಟಿ ಕೊಟ್ಟಿದ್ದು ಯಾಕೆ ಕೊಟ್ಟದ್ದು ಇವರು? ಟ್ಯೂಬ್ಲೈಟ್ ಹೊಡಲಿಕ್ಕೆ 1.5 ಕೋಟಿ ಕೊಟ್ಟದ ಇವರ ಸರ್ಕಾರ ಇರುವಾಗ ಇವರಿಗೆ ಗೊತ್ತಿಲ್ವಾ? ಒಂದು 500 ಜನರಿಗೆ ಸನ್ಮಾನ ಮಾಡಿದ್ರಲ್ಲ ಚುನಾವಣೆಗೆ ಮುಂಚಿತವಾಗಿ, ಮುಸಲ್ಮಾನರಿಗೆ ಮತ್ತು ಕ್ರೈಸ್ತರಿಗೆ. ಯಾಕೆ ಸನ್ಮಾನ ಮಾಡಿದ್ದು? ಟ್ಯೂಬ್ಲೈಟ್ ಹೊಡಲಿಕ್ಕೆ ಸನ್ಮಾನ ಮಾಡಿದ್ದ, ಡೀಸೆಲ್ ಕದಲಿಕ್ಕೆ ಸನ್ಮಾನ ಮಾಡಿದ್ದ ಇವರು ಹರೀಶ್ ಪೂಂಜಾರು.
ನನಗೆ ಉತ್ತರ ಕೊಡಬೇಕು ಅವರು. ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ಜನ ಶಾಸಕರಾಗಿದ್ದಾರೆ. ಒಂದು ಗೌರವ ಇತ್ತು ಇದು ಈ ತಾಲೂಕಿಗೆ, ಒಂದು ಒಳ್ಳೆಯ ಹೆಸರಿತ್ತು. ವೈಕುಂಠ ಬಾಳಿಗರ್ ಅಂತ, ಗಂಗಾಧರ ಗೌಡರು, ಪ್ರಭಾಕರ ಬಂಗೇರು, ವಸಂತ ಬಂಗೇರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರ ಮನಸ್ಸಿಗೂ ನೋಯಿಸಿದವರ ಇವರೆಲ್ಲ. ಅದು ಬಿ ಜೆ ಪಿಯ ಬೆಲೆಗಳಿದ್ದಾರೆ. ಯಾರನ್ನು ಮನಸ್ಸನ್ನು ನೋಯಿಸಲಿಲ್ಲ ಪ್ರಭಾಕರ ಬಂಗೇರ್ ಅಂತವರು ಬಿ ಜೆ ಪಿಯಲ್ಲಿ ಇದ್ದುಕೊಂಡು. ಪ್ರತಾಪ್ ಸಿಂಹ ನಾಯಕರಿದ್ದಾರೆ, ಬೇಕಿದ್ರೆ ಹೆಸರು ಹೇಳ್ತೇನೆ. ಅವರು ಈ ರೀತಿಯಾಗಿ ಹೇಟೆಡ್ ಸ್ಪೀಚ್ ಅವರು ಮಾಡೋದಿಲ್ಲ. ಹರೀಶ್ ಪೂಜ್ಯರ ದ್ವಿಮುಖ ನೀತಿ. ಅವರಿಗೆ ಮುಸ್ಲಿಂ ಗುತ್ತಿಗೆದಾರರಾಗಬೇಕು, ಅವರ ಹಣ ಬೇಕು. ಮರಳು ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು, ಅವರ ಹಣ ಬೇಕು. ಮರದ ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು, ಅವರ ಹಣ ಬೇಕು. ನನ್ನ ಹತ್ರ ಮಾತಾಡುವಾಗ, ನಾನು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ, ಹರೀಶ್ ಪೂಜ್ಯ ನನ್ನ ಒಳ್ಳೆಯ ಸ್ನೇಹಿತರು. ಸಿಕ್ಕಿದಾಗ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ನನ್ನ ಹತ್ರ ಕೇಳ್ತಾರೆ, ಮಕ್ಕಳೆಂತ ಮಾಡ್ತಾಯಿದ್ದಾರೆ. ನನ್ನ 2 ಮಕ್ಕಳು ಡಾಕ್ಟ್ರುಗಳು. ಮಕ್ಕಳು ಹೇಗೆ ಏನಿದ್ದಾರೆ ಅಂತ ಬಹಳ ಎಷ್ಟು ಒಳ್ಳೆ ಇದ್ದೀರ, ಇಡೀ ಕಾಂಗ್ರೆಸ್ಸಲ್ಲಿ ನೀವು ಒಳ್ಳೆ ಮಾತಾಡ್ತಾ ಇದ್ದೀರಿ, ನಿಮ್ಮಂಥವ್ರು ಜಿಲ್ಲಾ ಪಂಚಾಯತಿ ಬೇಕು ಅಂದರೆ ನನ್ನ ಪ್ರಶಂಸೆ ಮಾಡ್ತಾರೆ. ನಾನು ಒಬ್ಬ ಇರುವಾಗ ಮಾತ್ರ. ಅದೇ ಬಿ ಜೆ ಪಿ ಕಾರ್ಯಕರ್ತರಿರುವಾಗ ಮಾತಾಡೋದೇ ಇಲ್ಲ, ಸೀದಾ ತಪ್ಪಿಸ್ಕೊಂಡು ಹೋಗ್ತಾರೆ, ಮಾತಾಡೋದಿಲ್ಲ ನಮ್ಮ ಹತ್ರ. ಈ ರೀತಿಯ ದ್ವಿಮುಖ ರೀತಿ. ಈ ದ್ವಿಮುಖ ಯಾರಿಗೆ? ಕಾದರಿಗೆ ದ್ವಿಮುಖ. ನೀವು ಕೇಳಿ ಅಂತೆ, ಸಾಯ್ಬೇರು ಅಂತೇಳಿ ಬರೋದು ಎಲ್ಲವೂ ಬೇಕು ಇವರಿಗೆ. ಆದರೆ ನನಗೆ ಬೇಜಾರು ಇರುವುದು, ಚುನಾವಣೆಯ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳಿರುವಾಗ ಇಂಥ ಭಾಷಣ ಮಾಡಲಿ, ತೊಂದರೆ ಇಲ್ಲ. ಮೊನ್ನೆ ಮೋದಿ ಮಾತಾಡಿದರು, ಸರ್ಕಾರ ಕಾಂಗ್ರೆಸ್ ಬಂದರೆ ತಾಳಿ ಕಿತ್ತುಕೊಳ್ತದೆ ಅಲ್ವಾ, ಏನೆಲ್ಲ ಮಾತಾಡಿದರು. ದೊಡ್ಡ ಇಶ್ಯೂ ಆಗಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಮತ ಗಿಟ್ಟಿಸಲಿಕ್ಕೆ ಒಂದು ಅಸ್ತ್ರ ಪ್ರಯೋಗ ಮಾಡಲಪ್ಪ. ಈಗ ಯಾವ ಚುನಾವಣೆ ಇದೆ? ತೆಕ್ಕರ್ನಲ್ಲಿ ಏನಾದರೂ ಚುನಾವಣೆ ಇದೆಯಾ? ಜಿಲ್ಲೆಯಲ್ಲಿ ಏನಾದರೂ ಚುನಾವಣೆ ಇದೆಯಾ? ಈ ಸಂದರ್ಭದಲ್ಲಿ ಈ ಮಾತು ಏಕಬೇಕಿತ್ತು ಅಂದರೆ, ಈ ಉದ್ವಿಗ್ನ ಸ್ಥಿತಿಯಲ್ಲಿರುವ ಜಿಲ್ಲೆಯಲ್ಲಿ ಮತ್ತೆ ಬೆಂಕಿಗೆ ಪೆಟ್ರೋಲ್ ಸುರಿದು ಇಲ್ಲಿ ಜನ ಸಾಯಬೇಕು ಅಂತ ಹೇಳುವಂಥ ಉದ್ದೇಶ, ಏಕೈಕ ಉದ್ದೇಶ ಮಾತ್ರ ಅಲ್ಲದೆ ಬೇರೆ ಏನಿಲ್ಲ. ಈಗಾಗಲೇ ಹಕ್ಕುಚ್ಯುತಿ ನೋಟಿಸ್ ಕೊಟ್ಟಿದ್ದಾರೆ ಇವರಿಗೆ, ಇವರ ಮಾತುಗಳಿಗಾಗಿ ಹಕ್ಕುಚ್ಯುತಿ ನೋಟಿಸ್ ಕೊಟ್ಟಿದ್ದಾರೆ. ಕರಾಯದಲ್ಲಿ ಬಂದು ಭಾಷಣ ಮಾಡೋದು, ಮುಸಲ್ಮಾನರಿಗೆ ನೀವು ಜಾಗೆ ಕೊಡಬೇಡಿ, ಯಾವುದೇ ಕಾರಣಕ್ಕೆ ಜಾಗೆ ಮಾರಬಾರ್ದು. ಹರೀಶ್ ಪೂಂಜರ್ ಲ್ಯಾಂಡ್ ಬ್ರೋಕರ, ಜಾಗೆ ವ್ಯಾಪಾರಿಯ? ಯಾರಾದರೂ ಜಾಗೆ ಮಾರಬೇಕಿದ್ರೆ ಹರೀಶ್ ಪೂಂಜರ್ ಹತ್ರ ಕೇಳಬೇಕು ನಾವು. ಸರ್ ಈಗಲೊಂದು ಜಾಗೆ ಮಾರೋಡು, ಏರಿಗೆ ಮಾರೋಡು ಅಂತೇಳಿ ಕೇಳುವಂಥ ವ್ಯವಸ್ಥೆ ಏನಾದರೂ ಇಲ್ಲಿ ಉಂಟಾ? ಮುಸಲ್ಮಾನರ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಕಳಿಸಿಕೊಡಬೇಡಿ, ಮುಂಜಿ ಮಾಡ್ತಾರೆ ಅಂತೇಳಿ. ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ನನಗೆ ನಾಚಿಕೆ ಆಗ್ತದೆ. ಸಾವಿರಾರು ಜನ ಹೆಣ್ಮಕ್ಳಿರುವ ಸಭೆಯಲ್ಲಿ, ಧಾರ್ಮಿಕ ಸಭೆಗಳಲ್ಲಿ ಸುನ್ನತ್ತು ಮುಂಜಿ ಮಾಡಿ ಇಂಥ ಗಲೀಜು ಶಬ್ದಗಳನ್ನು ಬಳಕೆ ಮಾಡಬೇಡಿ ದಯವಿಟ್ಟು. ನೀವು ಪತ್ರಕರ್ತರು ಹೇಳಬೇಕು, ಅವರಿಗೆ ಸ್ವಲ್ಪ ಹೇಳಬೇಕು. ಅಂಥ ಸಂದರ್ಭದಲ್ಲಿ ಆ ಗಲೀಜನ್ನು ಬಾಯಿಗೆ ಹಾಕ್ಕೊಳ್ಬೇಡಬೇಕು. ನಾನು ಹೇಳಿದ್ದೇನೆ ಈ ಹಿಂದೆ, ಅಂಥದ್ದೆಲ್ಲ ಮಾತಾಡಲಿಕ್ಕೆ ಹೋಗಬೇಡಿ, ಅದು ಒಳ್ಳೆಯದಲ್ಲ, ಅದು ಒಳ್ಳೆ ಶಬ್ದ ಅಲ್ಲ ಅದು. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ, ಅದು ಈಗ ಮಾತಾಡುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಆದ ಕಾರಣ ನಾನು ಹೇಳುವಂಥದ್ದು, ಗೋಪಾಲಕೃಷ್ಣ ದೇವರ ಬಗ್ಗೆ, ಆ ಊರಿನ ಹಿಂದೂಗಳ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಹರೀಶ್ ಪೂಂಜಾ ಹಾಗೆ ಹೇಳಿದ್ರೇಳಿ ಆ ಊರಿನ ಹಿಂದೂಗಳನ್ನು ಯಾರು ನಾವು ದೂಷಿಸಿದ್ದಿಲ್ಲ. ಅನೇಕ ಜನ ನನಗೆ ವ್ಯಕ್ತಿಗತವಾಗಿ ಫೋನ್ ಮಾಡಿ, ಶಾವ್ಲಕ ಈ ಬೇಜಾರು ಮಲ್ಪರೆವಲ್ಲಿ ಶಾವ್ಲಕ ದಾದನ ಆದು ಪೋಂಡು ಅವ್ರ ಪಾತಿರದು ಬೋಯ್ರಿ ಈಗಲೇ ಏರೆಗ್ಲ ಅವು ಸಮಾಧಾನ ಇಜ್ಜಿ ನಿಗ್ಲು ಬಾತಿರಲ್ಲ ಬರುಡು ಅಂತೇಳಿ ನನ್ನನ್ನು ಪ್ರೀತಿಯಿಂದ ಕರೆದಿದ್ದಾರೆ. ನನಗೆ ಅಷ್ಟೇ ಸಾಕು, ನಮಗೆಲ್ಲರಿಗೂ ಅಷ್ಟೇ ಸಾಕು. ನಾವು ಎಲ್ಲ ಹೋದವರೇ ದೇವಸ್ಥಾನಕ್ಕೆ. ಪಂಚಾಯತ್ ಅಧ್ಯಕ್ಷರಾಗಿದ್ದವರು, ಈಗ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ, ಪಂಚಾಯತ್ ಸದಸ್ಯರಾಗಿದ್ದವರು, ಪಂಚಾಯತ್ ಸದಸ್ಯರು. ನೀವು ಕೇಳಿ ಅಂತೆ ಆ ಊರಿನಲ್ಲಿ ಒಮ್ಮೆ ನೀವು ದಯವಿಟ್ಟು ಪತ್ರಕರ್ತರಲ್ಲಿ ಒಮ್ಮೆ ಹೋಗಿ ಕೇಳಿ. ಎಷ್ಟೊಂದು ಒಳ್ಳೆಯ ಸಾಮರಸ್ಯದ ಊರದು. ಸೊಸೈಟಿಗೆ ಚುನಾವಣೆ ನಡೆದಿದ್ದರೆ 11ಕ್ಕೆ 11 ಸ್ಥಾನವನ್ನು ನಮ್ಮ ಪಕ್ಷ ಗೆಲ್ತಿತ್ತು. 11ಕ್ಕೆ 11 ಸ್ಥಾನವು ನಮ್ಮ ಪಕ್ಷದ, ಮತ್ತು ಮನಸ್ಸು ಮಾಡಿದರೆ ಮುಸಲ್ಮಾನ್ ಅಲ್ವಾ 12ಕ್ಕೆ 12 ಸ್ಥಾನ. ಆದರೆ ನನ್ನ ಹತ್ರ ಅವರು ಕೇಳಿದರು, ನಾನು ಹೇಳಿದೆ ಬೇಡ, ಅವಿರೋಧ ಆಯ್ಕೆ ಮಾಡಿ ಎಲ್ಲ ಇದು ಮಾಡೋದು ಬೇಡ, ಒಂದು ಕೆಲಸ ಮಾಡಿ ಅವರಿಗೆ ಒಂದು 4 ಸೀಟು ಬಿಟ್ಟುಕೊಡಿ, ಅವರು ನಮ್ಮ ಹತ್ರ ಇರಲಿ, ಯಾಕೆಂದರೆ ಅದು ಸರಿಯಾಗುವುದಿಲ್ಲ. ನಾನು ಹೇಳಿದೆ. ಹರೀಶ್ ಪೂಂಜರು ಬಹಳ ಪ್ಲ್ಯಾನ್ ಆಗಿ ಒಂದು 4 ಸೀಟನ್ನು ದೆತ್ತೊಂಡ್ಲೆ ಇಂಜಿನ ಅಕ್ಲೆ ಕುಳ್ಳೋಣ ಅಂತ ಪ್ರಚಾರ ಮಾಡಿದರು. ಇಂಜಿನ ಅಕ್ಲೆ ಕುಳ್ಳೋಡು ಚಾ ಸೊಸೈಟಿ ಡೇ ಒಂಜಿ 4 ಸೀಟನ್ನು ಮೆಲ್ಲಬೋದು ಇಂಚಾನ್ಲ ಬಂದು ಪಾತಿರ್ಲೆ ಅಂತ ದೂತರನ್ನು ಕಳಿಸಿದರು ಮಾತುಕತೆಗೆ. ಅವರಿಗೆ ಅಧಿಕಾರ ಬೇಕು,
4 ಜನಕ್ಕೆ ನಾವು ಬಿಟ್ಟುಕೊಟ್ಟಿದ್ದೇವೆ. ನಮ್ಮ ನಮ್ಮ ಹೃದಯವೈಶಾಲ್ಯತೆ ಅದು. ಒಂದೇ ಒಂದು ಸೀಟು ಬರ್ತಿರಲಿಲ್ಲ ನಾವು ಕಂಟೆಸ್ಟ್ ಮಾಡಿದರೆ. ಗ್ರಾಮ ಪಂಚಾಯತಿಯಲ್ಲಿ 9ಕ್ಕೆ 9 ಸೀಟು ನಾವೇ ಗೆಲ್ಲುವಂಥವರು. ಒಂದು ಅವಿರೋಧ ಆಯ್ಕೆ ಆಯಿತು. ಪರಿಶಿಷ್ಟ ಪಂಗಡದ ಇರುವುದೇ 2 ಮನೆ. ಆ ಒಂದು ಮನೆ ಹೆಂಗಸು ಗಿರಿಜರನ್ನು ಹೋಗಿ ಅವಿರೋಧ ಆಯ್ಕೆ ಮಾಡಿಕೊಂಡ್ರು. ಆ ಹೆಂಗಸನ್ನು ಯಮುನಾ ನಿವಾಸ ಅಂತ ಬೋರ್ಡ್ ಹಾಕಿದ್ರು ಪಂಚಾಯತ್ ಕಟ್ಟಡಕ್ಕೆ. ಹರೀಶ್ ಪೂಜಾ ಖುದ್ದಾಗಿ ನಿಂತು. ನೋವಾಗುವುದಿಲ್ಲ ಸರ್? ಆ ದೇವಸ್ಥಾನದ ಆಡಳಿತ ಸಮಿತಿಯವರು ಯಾರೂ ಮಾಹಿತಿ ನೀಡಿದೆ. ಕೇವಲ ಒಬ್ಬ ಕಿಡಿಗೇಡಿ ಅಲ್ಲಿಯ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯನವರ ಕಿತಾಪತಿಯಿಂದಾಗಿ ಇದೆಲ್ಲ ಪ್ರಕರಣ ನಡೆದಿದೆ. ಇದೆಲ್ಲ ಪ್ರಕರಣ ನಡೆದದ್ದು ಕೇವಲ ಆ ಒಬ್ಬ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯ ಒಬ್ಬ ಕಿಡಿಗೇಡಿ ಅವರನ್ನು ದೇವಸ್ಥಾನದ ಆಡಳಿತ ಸಮಿತಿಯವರು ಹೊರಹಾಕಿದ್ದಾರೆ. ಅವರನ್ನು ಇವರು ಕರ್ಕೊಂಡು ಹೋಗಿದ್ದಾರೆ. ಅವರ ಸಮ್ಮುಖದಲ್ಲಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಅವನನ್ನು ಅಟ್ಟದಲ್ಲಿ ಇರಿಸಿದ್ದಾರೆ. ಅವ ಹೇಳಿದ ಮಾತನ್ನು ಕೇಳಿ ಇವರು ಮಾತಾಡಿದ್ದಾರೆ. ಅಂತೂ ತೆಕ್ಕಾರಿನ ಜನರಿಗೆ ಬಹಳ ನೋವಾಗಿದೆ. ಆದರೆ ನಾವು ಯಾರು ಮನಸ್ಸಲ್ಲಿಟ್ಟುಕೊಳ್ಳುವವರಲ್ಲ. ಅದೊಂದು ಅರ್ಥ ಮಾಡಿಕೊಳ್ತೇನೆ ಅಂತ ನಾವು ನೋಡಿ. ಕೃಷ್ಣ ದೇಗುಲ ಅಂತ ಹೇಳಿದರೆ ಕೃಷ್ಣ ದೇವಸ್ಥಾನ ಸಣ್ಣ ವಿಚಾರ ಅಲ್ಲ. ಕರಾಯದಲ್ಲಿ ಒಂದು ಕೃಷ್ಣ ಭಜನಾ ಮಂದಿರ ಇದೆ, ರೋಡ್ ಸೈಡ್ ನೋಡಿದ್ದೀರಿ. ಸಿಮಾ ಮುಕ್ರಿಯವರು ಚೋಕಲ್ಲಿ ಕೃಷ್ಣನ ಫೋಟೋ ಬರೆದು ಅಕ್ಷರಾಭ್ಯಾಸ ಮಾಡಿ ಆ ಕೃಷ್ಣ ಭಜನಾ ಮಂದಿರ ಸ್ಥಾಪನೆ ಮಾಡಿದ ಒಬ್ಬ ಸಾಬ. ಪೇಜಾವರ ಸ್ವಾಮಿಗಳು ಕಳೆಬಾರಿ ತೀರಿ ಹೋದಂತಹ ಪೇಜಾವರ ಸ್ವಾಮಿಗಳು ಹೇಳಿದರು, ಪೇಜಾವರ ಮಠಕ್ಕೆ ಮುಸಲ್ಮಾನರು ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಪೇಜಾವರ ಸ್ವಾಮಿಗಳೇ ಇಫ್ತಾರ್ ಕೂಟವನ್ನು ಮಾಡ್ತಾರೆ ಮುಸಲ್ಮಾನರಿಗೆ. ಹರೀಶ್ ಪೂಂಜಾರಿಗೆ ಇದು ಗೊತ್ತಿಲ್ವಾ? ಇಲ್ಲಿ ಎಷ್ಟು ದೇವಸ್ಥಾನಗಳಿವೆ, ಯಾರ್ಯಾರ್ದೋ ಜಾಗದಲ್ಲಿ ದೇವಸ್ಥಾನ ಇದೆ, ಮಸೀದಿ ಇದೆ. ಅದೆಲ್ಲ ಇಟ್ಟುಕೊಂಡು ಸಹ ಒಂದು ಪ್ರೀತಿಯಿಂದ ನಾವು ಇದ್ದೇವೆ. ನಾನು ಒಂದೇ ವಿನಂತಿ ಮಾಡ್ತಾ ಇರೋದು, ಹರೀಶ್ ಪೂಜಾರಿ, ದೇವರು ನಿಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ. ಇನ್ನು ಯಾವತ್ತೂ ನಿಮ್ಮ ಬಾಯಿಯಿಂದ ಇಂಥ ಮಾತುಗಳು ಬಾರದಿರಲಿ. ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಆ ಗೋಪಾಲಕೃಷ್ಣ, ನೀವು ನಂಬಿಕೊಂಡು ಬಂದ ಗೋಪಾಲಕೃಷ್ಣ ದೇವರು ಯಾರಿದ್ದಾರಾ ಅವರು, ಮತ್ತು ನಾನು ನಂಬಿಕೊಂಡು ಬಂದ ನನ್ನ ದೇವರು, ನನ್ನ ಅಲ್ಲಾಹ್ ನಾನು ಹೇಳ್ತಾ ಇರೋದು. ಆ ಟ್ಯೂಬ್ಲೈಟ್ ಹೊಡೆದವರು ಯಾರಿದ್ದಾರೆ, ಆ ಡೀಸೆಲ್ ಕದ್ದವರು ಯಾರಿದ್ದಾರೆ, ಅದು ದೇವಸ್ಥಾನದ ಬ್ರಹ್ಮಕಲಶವಾಗಿ 1 ವರ್ಷದೊಳಗೆ ಅದು ತಿಳಿದು ಬರಬೇಕು. ಅದು ಸತ್ಯ ಗೊತ್ತಾಗಬೇಕು. ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥ ಹರೀಶ್ ಪೂಂಜಾರಿಗೆ ನಾನು ಶಾಪ ಹಾಕುವುದಿಲ್ಲ. ದೇವರವರಿಗೆ ಒಳ್ಳೇದು ಮಾಡಲಿ ಅಷ್ಟೇ. ನಿಮ್ಗೆ ಗೊತ್ತಿಲ್ವಾ ಅಲ್ಲಿಯ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ? ನಿಮ್ಗೆ ಗೊತ್ತಿಲ್ವಾ? ಅದು ನನ್ನ ಹತ್ರ ಹೇಳೋದ ನೀವು? ನಿಮ್ಗೆ ಗೊತ್ತಿದೆ, ನಿಮ್ಮ ಇಲ್ಲಿದೆ, ಅದನ್ನು ಇಲ್ಲೇ ತಗೊಳ್ಳಿ. ತಾಲೂಕು ತೆಕ್ಕಾರಿನ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ, ಬಾರಿಯ ತಾಲೂಕು ಪಂಚಾಯತ್ 2015ರಲ್ಲಿ ಅಲ್ಲ 2010ರಿಂದ 2015ರ ಅವಧಿಯಲ್ಲಿ ಅಲ್ಲಿದ್ದಂಥ ತಾಲೂಕು ಪಂಚಾಯತ್ನ ಸದಸ್ಯ ಮಂಜುನಾಥ ಸಾಲ್ಯಾನ್ ಅಲ್ಲ. ಇವತ್ತು ಮೊನ್ನೆ ಗೃಹ ಸಚಿವರು ಬಂದಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ವ್ಯವಸ್ಥೆ ಹಾಳಾಗ್ತಾ ಇರುವುದು ಈ ಸಾಮಾಜಿಕ ಜಾಲತಾಣಗಳಿಂದ. ಅದು ಖಂಡಿತ ಅವರ ಗಮನಕ್ಕೆ ತಂದಿದ್ದೇವೆ. ಇವತ್ತು ಸಹ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದ ಮಂಜುನಾಥ ಭಂಡಾರಿ ಅವರು ಪರ್ಟಿಕ್ಯುಲರ್ ಇದರ ಬಗ್ಗೆ ಮಾತಾಡಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋ ಬಗ್ಗೆ ಮಾತುಕತೆ ಆಗಿದೆ. ಅದರಲ್ಲಿ ಕೆಲವು ಏನು ನ್ಯೂನತೆಗಳುಂಟು ಅದನ್ನು ಸರಿಪಡಿಸಿಕೊಳ್ಳುತ್ತೇವೆ. ಸಾಮಾಜಿಕ ಜಾಲತಾಣದಲ್ಲಿ ಅಶಾಂತಿ ಹರಡುವವರ ಮೇಲೆ ನಿಗಾ ಇಡ್ತೇವೆ. ಸುಮೋಟೋ ಕೇಸು ದಾಖಲು ಮಾಡ್ತೇವೆ ಅಂತೇಳಿ ಈಗಾಗಲೇ ಕಮಿಷನರ್ ಮತ್ತು SP ಅವರು ಸಹ ನಮಗೆ ಭರವಸೆ ನೀಡಿದ್ದಾರೆ. ನೋಡಿ, ಪೊಲೀಸರಿಗೆ ಇಡ್ಲಿಕ್ಕಾಗೋದಿಲ್ಲ, ನಮ್ಮಲ್ಲಿ ಯಾರು ಮಾಡ್ತಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಆಮೇಲೆ ಈ ಫೇಕ್ ಅಕೌಂಟು ಹಾಕಿ ಬೇರೆ ಬೇರೆ ಖಾತೆಗಳಲ್ಲಿ ಇಂಥದ್ದು ವ್ಯವಹರಿಸೋರ ಬಗ್ಗೆ ಎಲ್ಲ ನಾನು ಪತ್ರಿಕಾ ಮಾಧ್ಯಮದ ನಮ್ಮ ಸಹೋದರ ಹತ್ರ ದೃಶ್ಯ ಮಾಧ್ಯಮದ ನಮ್ಮ ಸ್ನೇಹಿತರ ಹತ್ರ ಹೇಳ್ತಾ ಇರೋದು, ನೀವು ಸಹ ಇದನ್ನು ಪ್ರಚಾರ ಮಾಡಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಬರುವಂಥ ಪೋಸ್ಟ್ಗಳು ದಯವಿಟ್ಟು ನಮ್ಮ ಯುವಕರು ಇಂಥದ್ರಲ್ಲಿ
ಹಾಕಿಕೊಂಡು ಕಾನೂನಿನ ಕುಣಿಕೆಗೆ ಸಿಕ್ಕಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳದಿರಿ. ಅಂಥದ್ದನ್ನು ನಿಲ್ಲಿಸಿ ಮತ್ತು ಒಂದು ಒಳ್ಳೆಯ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಕೈ ಜೋಡಿಸುವ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. FIR ಆಗಿದೆ, ಒಳ್ಳೆಯ ಕಾನೂನನ್ನೇ ಹಾಕಿದ್ದಾರೆ, ಸೆಕ್ಷನ್ ಎಲ್ಲ ಹಾಕಿದ್ದಾರೆ. ಅವರು ಶಾಸಕರು, ನಮ್ಗೆ ಗೊತ್ತಿದೆ ಸರ್ಕಾರದ ಕಾನೂನು ಏನುಂಟು ಅದರ ಬಗ್ಗೆ ನಾವು ಸಹ ಅರಿತಿದ್ದೇವೆ. ಆಮೇಲೆ ಒಂದಲ್ಲ, ಕ್ರೈಮ್ ನಂಬರ್ 36, ಆಮೇಲೆ 353(2) ಜನಾಂಗ ದ್ವೇಷದ ಇದು ಎರಡೂ ಇದಾಗಿದೆ. ಆಮೇಲೆ ಮೇಲಿಂದ ಮೇಲೆ FIR ಆಗ್ತಾ ಇದೆ, ಮೇಲಿಂದ ಮೇಲೆ. ಮತ್ತು ಇನ್ನೊಂದು ಹೇಳಲು ಮರ್ತೆ, ಈ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರಲ್ಲ, ಜಿಹಾದಿ ಮನಸ್ಥಿತಿಯ ಪೊಲೀಸರು ಅಂತ, ಅವರ ಮನೆಗೆ ಮೊನ್ನೆ ಪೊಲೀಸರು ಹೋಗಲಿಲ್ವಾ? ಯಾವ ಮನಸ್ಥಿತಿಯಿಂದ ಅವರಿಗೆ ಗೊತ್ತುಂಟ? ಅವರ ಮನೆಗೆ ಮೊನ್ನೆ ಹೋದಾಗ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೆ ಅವರು ದಮ್ಮಯಾಗಿದ್ದಾರೆ ಅದು ಗೊತ್ತುಂಟು ನಿಮಗೆ? ಯಾರೆಲ್ಲ ಮುಸ್ಲಿಂ ಪೊಲೀಸ್ ಅಧಿಕಾರಿಗಳ ಹತ್ರ ಎಲ್ಲ ಸಂಪರ್ಕ ಇದ್ದಾರೆ, ಮಾತಾಡಿದ್ದಾರೆ ಅಂತ ನಿಮ್ಗೆ ಗೊತ್ತುಂಟ? ಬಾಯಲ್ಲಿ ಮಾತ್ರ ಜಿಹಾದಿ. ಅನೇಕ ಮುಸ್ಲಿಂ ಅಧಿಕಾರಿಗಳ ಹತ್ರ ನೇರ ಸಂಪರ್ಕ ಇದೆ ಹರೀಶ್ ಪೂಂಜಾರಿಗೆ, ಆದರೆ ಅದು ಅವರ ಸ್ವರಕ್ಷಣೆಗಾಗಿ ಅಷ್ಟೇ. ಇಲ್ಲಪ್ಪ, ಸಮಾಧಾನ ಅಲ್ಲ ನಮಗೆ. ಇದು ಒಂದು ಸ್ಟಾರ್ಟಿಂಗ್ ಆದ್ದು. ಇಲ್ಲದ್ರೆ ಕೆಲವೊಮ್ಮೆ ಅವ್ರು ಏನು ಮಾತಾಡಿದ್ರು ನಡೀತದೆ ಅಂತ ಇತ್ತು, ಆದರೆ ಕಾನೂನಿನ ಕುಡಿಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೇವೆ ನಾವು. ನೋಡುವ ಮುಂದಿನ ದಿನಗಳಲ್ಲಿ ಇನ್ನು ಇವರು ಮತ್ತೆ ಇವರ ಚಾಳಿಯನ್ನು ಮುಂದುವರಿಸಿದರೆ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಎಲ್ಲ ನೋಡ್ತಾ ಇದ್ದಾರೆ ಸರ್, ಎಲ್ಲ ನೋಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿದೆ ಇವರು ಯಾಕೆ ಮಾತಾಡ್ತಾ ಇದ್ದಾರೆ ಹೀಗೆ ಅಂತ ಎಲ್ರಿಗೂ ಗೊತ್ತಿದೆ. ಅವರ ಪಕ್ಷದವರು ನಂಬ್ತಾ ಇಲ್ಲ, ಅವರ ಪಕ್ಷದವರಿಗೆ ಆಗೋದಿಲ್ಲ. ಇನ್ನು ಅನೇಕ ಜನ BJP ಅವರು ನಮ್ಮ ಸ್ನೇಹಿತರಿದ್ದಾರೆ, ಫೋನ್ ಮಾಡಿ ಹೇಳಿದರು ಯಾಕೆ ಮಾತಾಡ್ತಾರೆ ಮಾರಿ ಹೀಗೆ ಅಂತ. ನನ್ನ ಹತ್ರ ವ್ಯಕ್ತಿಗತವಾಗಿ ಹೇಳಿದರು. ಯಾರಿಗೂ ಇದು ಶೇಷ್ ತರುವಂಥದ್ದಲ್ಲ ಅವರ ವ್ಯಕ್ತಿತ್ವಕ್ಕೆ. ಯಾರು ಅದು ಅವರ ಹತ್ರನೇ ಕೇಳಬೇಕು. ಅಲ್ಲ, ನಾಳೆ ಅದು ಮನೋವ್ಯಾಧಿ ಆಗಿರ್ಬೋದು, ಒಂದು ಮನೋವ್ಯಾಧಿ ಆಗಿರ್ಬೋದು. ಯಾಕೆ ಹೇಳಿದರೆ ಹಾಗಿರ್ತದಲ್ಲ. ಇಲ್ಲದಿದ್ದರೆ ಹಾಗೆಲ್ಲ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಹೇಳ್ತಾನೆ, ಒಬ್ಬ ಸ್ವಸ್ಥ ಮನಸ್ಸಿನ ಮತ್ತು ಒಳ್ಳೆಯ ಕೂಲಾಗಿರುವಂಥ ಒಬ್ಬ ಯಾವುದೇ ವ್ಯಕ್ತಿಗೆ ಈ ರೀತಿ ಮಾತಾಡಲಿಕ್ಕೆ, ಅವ ಯಾವ ಪಕ್ಷದಲ್ಲೇ ಇರಲಿ, ಅವರಿಗೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಏನು ಗೊತ್ತಾ, 2 ವರ್ಷದಲ್ಲಿ ಏನಾಗಲಿಲ್ಲ, ಬೆಳ್ತಂಗಡಿಯಲ್ಲಿ ಏನಾಗಿಲ್ಲ. ಗ್ರ್ಯಾಂಟ್ ಬರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದನ್ನು ಬೇರೆ ಬೇರೆ ರೂಪದಲ್ಲಿ ಆಗ್ತಾಯಿದೆ. ಆದರೆ ಇವರಿಗೆ ಹೇಳಿ ಹಿಂದೆ ನೋಡಿ, ಎಷ್ಟು ಜನ ಮುಸ್ಲಿಂ ಗುತ್ತಿಗೆದಾರರಿಂದ ಅವರು ಅಡ್ವಾನ್ಸ್ ಕೆಲಸ ಮಾಡಿಸಿದ್ದಾರೆ, ಅವರೆಲ್ಲ ಈಗ ಬೊಬ್ಬೆ ಹೊಡಿತಾ ಇದ್ದಾರೆ. ಹಣ ಬರಲಿಲ್ಲ, ದುಡ್ಡು ತೆಗೆದುಕೊಡ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ಮಾಡ್ತಾರೆ. ಜಸ್ಟ್ ಕಾದು ನೋಡಿ ಖಂಡಿತ ಅಲ್ಲ ಅಂತ ಕಾದು ನೋಡುವ. ಮಾತಾಡ್ತಾ ಇದ್ದೇವೆ ನಾವು. ಇದೊಂದು ಮಾಡಿದ್ದು ಅಂದರೆ ಅವರು ಮಾಡಿದ್ದೇವೆ ಸರಿ ಅಂತ ಆಗೋದು ಬೇಡ, ವಾಸ್ತವ ಏನುಂಟು ಅದನ್ನು ಹೇಳುವ ಅಂತ. ನಾನು ಅವರು ಬೇರೆ ದೇವಸ್ಥಾನದಲ್ಲಿ ನಾನು ಮಾತಾಡ್ತಿರ್ಲಿಲ್ಲ. ಪರ್ಟಿಕ್ಯುಲರಿ ಗೋಪಾಲಕೃಷ್ಣ ದೇವಸ್ಥಾನ ತೆಕ್ಕಾರನ ವಿಷಯದಲ್ಲಿ ಮಾತ್ರ ನಾನು ಇಷ್ಟು ಹೇಳಲಿಕ್ಕೆ ಕಾರಣ, ಇಷ್ಟೆಲ್ಲ ಇದ್ದರೂ ಸಹ ಇದೆಲ್ಲವನ್ನ ಬದಿಗೊತ್ತಿ ಹೀಗೆ ಹೇಳಿದ್ರಲ್ಲ ಅಂತ ಅಷ್ಟೇ. ಎಲ್ರಿಗೂ ಧನ್ಯವಾದಗಳು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.